ನಮಸ್ಕಾರ. ಓಕೆ, ಇವತ್ತಿನ ಒಂದು ಸೆಷನ್ ಅಲ್ಲಿ ಡಿಸ್ಪರ್ಷನ್ ಆಫ್ ಲೈಟ್ ಮಾಡಕ್ಕಿಂತ ಮುಂಚೆ ಯಾರು ನಿಮ್ಮ ಫ್ರೆಂಡ್ಸ್ ನ ಜಾಯಿನ್ ಮಾಡಿಸಿಲ್ಲ, ಮಾಡಿದಲ್ಲ ಈ ಕೂಡಲೇ ಜಾಯಿನ್ ಮಾಡಿಸಿ. ಆಫ್ಲೈನ್ ಕ್ಲಾಸಸ್ ಯಾರು ನೋಡ್ಬೇಕಂತಿದ್ರೆ ಅವ್ರು ಈ ಕೂಡಲೇ ಪ್ರಣತಿ ಅಕಾಡೆಮಿ ವಿಜಯನಗರ್ 7th ಮೇನ್ ಅಲ್ಲಿ ಬರುತ್ತೆ. ಪ್ರತಿಯೊಬ್ರು ಜಾಯ್ನ್ ಆಗಿ. ನಿಮ್ಗೆ ಎಲ್ಲಾ ತರ ಬ್ಯಾಚಸ್ ನಡೀತಾ ಇದೆ. ಸದ್ಯಕ್ಕೆ ಲ್ಯಾಂಡ್ ಸರ್ವರ್ ಮತ್ತೆ PCPSI ಬೇಸ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ, ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ಇವಾಗಿನ ಸೆಷನ್ಸ್ ಅಲ್ಲಿ ನಾವೇನ್ ಮಾಡೋಣ, ಈ ಒಂದು ಡಿಸ್ಪರ್ಷನ್ ಆಫ್ ಲೈಟ್ ಅಂದ್ರೆ ಏನಂತ ನೋಡೋಣ. ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ, ಕನ್ನಡದಲ್ಲಿ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತೀವಿ, ಸರಿನಾ? ಅಥವಾ ಪ್ರಸರಣ ಅಂತ ಕರಿತೀವಿ, ಅಥವಾ ವಿಕ್ಷೇಪಣ ಅಂತ ಹೇಳ್ತೀವಿ, ಸರಿನಾ? ಈ ಒಂದು ಡಿಸ್ಪರ್ಷನ್ ಆಫ್ ಲೈಟ್ ಅನ್ನ ಫಸ್ಟ್ ವಿವರಿಸಿದ್ ಯಾರಪ್ಪ ಅಂದ್ರೆ ಯಾರು ಹೇಳಿ? ನ್ಯೂಟನ್. ಗೊತ್ತಾಯ್ತಾ? ಡಿಸ್ಪರ್ಷನ್ ಆಫ್ ಲೈಟ್ ಅನ್ನ ಫಸ್ಟ್ ವಿವರಿಸಿದ ಎಕ್ಸ್ಪ್ಲನೇಷನ್ ಕೊಟ್ಟಿದ್ಯಾರಪ್ಪ ಅಂದ್ರೆ ನ್ಯೂಟನ್. ಏನು ಡಿಸ್ಪರ್ಷನ್ ಆಫ್ ಲೈಟ್ ಅಂದ್ರೆ ಏನು? ನಾನು ಅವಾಗ್ಲೇ TIR ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಹೇಳಿದೆ. ಬಿಳಿ ಬೆಳಕಿರತ್ತೆ, ಸೊ ಒಂದು ಕಲರ್ ನ ನಾವು ನೋಡ್ತೀವಿ ಅಂತ ಕೇಳಿದ್ರೆ ಅದ್ರ ಏನಾಗ್ತವೆ, ಕಾಂಪೋನೆಂಟ್ ಕಲರ್ಸ್ ಕಾಣ್ತವೆ ಅಂತ ಅಂದೆ. ನಿಮ್ಗೆ ಯಾವ್ದಾ ಕಲರ್ಸ್ ನೋಡ್ತೀವಿ ಅಂದ್ರೆ ಅದ್ರಲ್ಲಿ ಕಾಂಪೋನೆಂಟ್ ಕಲರ್ಸ್ ಕಾಣ್ತವೆ ಅಂತ ಅಂದೆ, ಸರಿನಾ? ಯಾವ್ದು ಕಾಂಪೋನೆಂಟ್ ಕಲರ್ಸ್? ಯಾವ್ದು? ವಿಬ್ಗಯಾರ್ ಅಂದೆ, ಹೌದಾ? ಸೊ ಅದನ್ನೇ ನಾವು ಡಿಸ್ಪರ್ಷನ್ ಅಂತ ಹೇಳೋದು. ಬಿಳಿ ಬೆಳಕನ್ನ ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಮಾಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಹೇಳ್ತೀವಿ? ಡಿಸ್ಪರ್ಷನ್ಸ್ ಅಂತ ಹೇಳ್ತೀವಿ. ದ ಆಕ್ಟ್ ಆಫ್ ಡಿವೈಡಿಂಗ್ ವೈಟ್ ಕಲರ್ಸ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ಕಾಂಪೋನೆಂಟ್ ಕಲರ್ಸ್ ಅಂತ ಕರಿತೀವಿ. ಈಗ ನೋಡ್ರಿ, ಇಲ್ಲಿ ನಮ್ಗಿಲ್ಲಿ ಏನಾಗ್ತಾ ಇದೆ, ಸೊ ಒಂದ್ ಕಲರ್ ಅಷ್ಟೇ ಕಾಣಿಸ್ತಾ ಇದೆ, ನಮ್ಗಿಲ್ಲಿ ವೈಟ್ ಲೈಟ್ ಅಷ್ಟೇ ಕಾಣಿಸ್ತಾ ಇದೆ, ಹೌದಾ? ಸೊ ವೈಟ್ ಲೈಟ್ ಅನ್ನ ನಾವು ಡಿವೈಡ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಯಾವ ಕಲರ್ ಕಾಣಿಸ್ತಾ ಇದೆ? ನಮ್ಗೆ ವೈಲೆಟ್ ಇಂದ ರೆಡ್ ವರ್ಗೂ ಕಾಣಿಸ್ತಾ ಇದೆ, ಕರೆಕ್ಟಾ? ಸೊ ನೋಡಿ, ಇಲ್ಲಿ ಬಿಳಿ ಬೆಳಕು, ಇದು ಬಿಳಿ ಬೆಳಕು. ಬಿಳಿ ಬೆಳಕನ್ನ ಏನ್ ಮಾಡ್ತಕ್ಕಂಥದ್ದು, ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಮಾಡ್ತಾ ಇದ್ರೆ ಅದಕ್ಕೆ ನಾವೇನಂತ ಹೇಳೋದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅಂತ ಕರೆಯೋದು. ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳೋದು. ಬಿಳಿ ಬೆಳಕನ್ನ ತನ್ನ ಘಟಕ ಬಣ್ಣಗಳಿಗೆ ವಿಭಜನೆ ಮಾಡ್ತಾ ಇದ್ರೆ ಅದನ್ನೇ ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತೀವಿ. ದ ಆಕ್ಟ್ ಆಫ್ ಡಿವೈಡಿಂಗ್ ವೈಟ್ ಕಲರ್ ಇಂಟು ಇಟ್ಸ್ ಕಾಂಪೌಂಡ್ ಕಲರ್ಸ್. ಸೊ ಇಲ್ಲಿ ಡಿಸ್ಪರ್ಷನ್ ಆಫ್ ಲೈಟ್ ಆಗ್ಬೇಕಂದ್ರೆ ಪ್ರಿಸಮ್ ಮೂಲಕ ಲೈಟ್ ಎಷ್ಟಲ್ಲಿ ಪಾಸ್ ಆಗಿರ್ಬೇಕು? RRB ಕ್ವಶನ್ ಇದು, ಹೇಳಿ ನೋಡೋಣ. ಡಿಸ್ಪರ್ಷನ್ ಆಫ್ ಲೈಟ್ ಆಗ್ಬೇಕು ಅಂತ ಕೇಳಿದ್ರೆ ಪ್ರಿಸಮ್ ಮೂಲಕ ಲೈಟ್ ಎಷ್ಟಲ್ಲಿ ಪಾಸ್ ಆಗಿರ್ಬೇಕು? ಅವ್ರು ಎರಡು ಅಂದ್ರು, ನೀವು ಹೇಳಿ ಎಷ್ಟಲ್ಲಿ? ಓಕೆ, ನೀವು ಹೇಳಿ. 2 ಸಲ ಪಾಸ್ ಆಗ್ಬೇಕು. ನೋಡಿ, ಇಲ್ಲಿ ಇಲ್ಲೊಂದ್ಸಲಿ ಪಾಸ್ ಆಗಿದ್ಯಾ, ಇಲ್ಲೊಂದ್ಸಲಿ ಪಾಸ್ ಆಗಿದೆ. ಒಂದು ಪ್ರಿಸಮ್ ಮೂಲಕ ಲೈಟ್ ಅಂತಕ್ಕಂಥದ್ದು 2 ಸಲ ಪಾಸ್ ಆದ್ರೆ ಅಷ್ಟೇ ಡಿಸ್ಪರ್ಷನ್ ಆಗತ್ತೆ, ಇಲ್ಲ ಅಂದ್ರೆ ಡಿಸ್ಪರ್ಷನ್ ಆಗಲ್ಲ. ಈಗ ಸುಮ್ನೆ ಪಾಸ್ ಆಯ್ತು ಅಂತ ತಿಳ್ಕೊಳ್ಳಿ, ಅವಾಗ ನಮಗೆ ಗೊತ್ತಾಗೋದಿಲ್ಲ. ಅದ್ ಪಾಸ್ ಆಗೋದು ಆಚೆ ಬಂದಿರಬೇಕು, ಆಚೆ ಬಂದಾಗಷ್ಟೇ ಡಿಸ್ಪರ್ಷನ್ ಆಗತ್ತೆ. ಸೊ ದ ಲೈಟ್ ಮಸ್ಟ್ ಅಂಡ್ ಶುಡ್ ಪಾಸ್, ಸರಿನಾ? ಮಸ್ಟ್ ಅಂಡ್ ಶುಡ್ ಪಾಸ್ ಅಂದ್ರೆ 2 sides ಆಫ್ ದಿ ಪ್ರಿಸಮ್. 2 sides ಅಂದ್ರೆ ಒನ್ ಇಸ್ ದಿಸ್ ಸೈಡ್, ಅನದರ್ ಒನ್ ಇಸ್ ದಿಸ್ ಸೈಡ್, ಹೌದಾ? ಇವೆರಡು ಕಡೆ ಪಾಸ್ ಆದಾಗ ಅಷ್ಟೇನಾಗಿರುತ್ತೆ, ಡಿಸ್ಪರ್ಷನ್ ಅಂತಕ್ಕಂಥದ್ದಾಗತ್ತೆ, ಹೊರತು ಮಿಕ್ಕಿ ಟೈಮಲ್ಲಿ ಆಗಲ್ಲ. ಸೊ ಈ ಡಿಸ್ಪರ್ಷನ್ ಆಫ್ ಲೈಟ್ ನಿಮಗೆ ಅರ್ಥ ಆಗ್ಬೇಕಂತ ಕೇಳಿದ್ರೆ ಮೇಜರ್ ಆಗಿ ನಿಮಗೆ 2 ಕಾನ್ಸೆಪ್ಟ್ ಗೊತ್ತಿರಬೇಕು. ಒಂದು, ವೇವ್ ಲೆಂತ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೆ ಏನು. ಏನ್ ವೇವ್ ಲೆಂತ್ ಅಂದ್ರೆ ಏನು? ತರಂಗ ದೂರ ಅಂದ್ರೆ ಏನು? 2 ಕ್ರಸ್ಟ್. ಓಕೆ, ಆಮೇಲೆ ಉಳಿದವರು? ಅಲ್ಲ, ನಿಮಗೆ ತರಂಗ ದೂರ ಅಂದ್ರೆ ಏನು? ತರಂಗ ದೂರ ಅಂತೀವಿ. ಅವ್ರ ಡಿಸ್ಟೆನ್ಸ್ ಬಿಟ್ವೀನ್ 2 ಕ್ರಸ್ಟ್ ಅಂದ್ರೆ ಅವ್ರು ಇದು 2 ಕ್ರಸ್ಟ್ ಅಂದ್ರೆ ತುದಿಲ್ ಬರುತ್ತೆ, ಅವೆರಡು ನಡುವೆ ಡಿಸ್ಟೆನ್ಸ್ ಅಂತ ಅವ್ರಂದ್ರು. ಓಕೆ, ಆಮೇಲೆ ಒಂದು ಉಬ್ಬು ತಗ್ಗು ನಡುವೆ ಡಿಸ್ಟೆನ್ಸ್. ಓಕೆ, ನೀವಿಬ್ರು ಹೇಳಿದ್ ಕರೆಕ್ಟ್ ಇದೆ. ನೋಡಿ, ಯಾವುದೇ ಒಂದು ವೇವ್ ಅಂತ ಬಂದಾಗ, ಸರಿನಾ, ಅದ್ ಏನಾಗ್ತಿರತ್ತೆ, ಸ್ಟ್ರೈಟ್ ಹೋಗಲ್ಲ, ಅಲೆಗಾಲ ಈ ತರ ಹೋಗ್ತಾ ಇರತ್ತೆ, ಕರೆಕ್ಟಾ? ಯಾವ್ದನ್ನ ತಗೊಳ್ಳಿ, ಸ್ಟ್ರೈಟ್ ಹೋಗಲ್ಲ, ಈ ಒಂದು ಫಾರ್ಮ್ ಅಲ್ಲಿ ಹೋಗ್ತಾ ಇರತ್ತೆ, ಹೌದಾ? ಯಾವುದೇ 2 ಉಬ್ಬು, ಸರಿನಾ, ಅಥವಾ ಯಾವುದೇ 2 ತಗ್ಗು, ಇವುಗಳ ನಡುವಿನ ಅಂತರಕ್ಕೆ ನಾವೇನಂತ ಹೇಳೋದು ತರಂಗ ದೂರ ಅಂತ ಕರೆಯೋದು. ಡಿಸ್ಟೆನ್ಸ್ ಬಿಟ್ವೀನ್, ಸರಿನಾ, ಎನಿ ಟು, ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಐಡೆಂಟಿಕಲ್ ಪಾಯಿಂಟ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಐಡೆಂಟಿಕಲ್ ಪಾಯಿಂಟ್ಸ್ ಇದೆಯಲ್ಲ, ಇದನ್ನ ನಾವೇನಂತ ಹೇಳೋದು ವೇವ್ ಲೆಂತ್ ಅಂತ ಕರೆಯೋದು. ಸೊ ವೇವ್ ಲೆಂತ್ ಅಂತ ಅರ್ಥ ಆಯ್ತಾ? ನೀವು ಕ್ರಸ್ಟ್ ಅಂದ್ರಲ್ಲ,
ಅದು ತುದಿಲು ಬರುತ್ತಾವ. ಸೊ ಅದು ಆಗತ್ತೆ, ನೀವ್ ಹೇಳಿದ್ದು ಕರೆಕ್ಟೇನೆ, ಸರಿನಾ? ಸೊ ಇದನ್ನ ನಾವು ವೇವ್ ಲೆಂತ್ ಅಂತ ಹೇಳ್ತೇವೆ. ಹಾಗಾದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಏನು, ಸರಿನಾ? ಈಗ ನಾನು ಅವಾಗ್ಲೇ ಹೇಳ್ದೆ, ಒಂದು ವೇವ್ ಟ್ರಾವೆಲ್ ಆಗ್ಬೇಕಾದ್ರೆ ಸೊ ಏನಾಗತ್ತೆ, ಸ್ಟ್ರೈಟ್ ಹೋಗಲ್ಲ, ಅಲೆಗಳ ತರ ಹೋಗುತ್ತೆ ಅಂತ ಅಂದೆ. ಸೊ ಇಲ್ಲೊಬ್ಬ ಕ್ಲಾಪ್ ಮಾಡಿದಾನೆ, ಕ್ಲಾಪ್ ಮಾಡಿರೋದು ಏನಾಗಿದೆ, ಮರಕ್ಕೋಗಿ ಟಚ್ ಆಗಿದೆ, ಹೌದಾ? ಸೊ ಇವನ್ಗೆ ಮರಕ್ಕೋಗಿ ಟಚ್ ಆಗಿದೆ, ಇವನ್ಗೂ ಈ ಮರಕ್ಕೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿರ್ಬೋದು, 10 ಮೀಟರ್ ಅಂತ ತಿಳ್ಕೊಳ್ಳಿ. ಇವನು ಕ್ಲಾಪ್ ಮಾಡಿದಾನೆ, ಕ್ಲಾಪ್ ಮಾಡಿರೋದು ಅಲ್ಲಿಗೋ ರೀಚ್ ಆಗೋದಿಕ್ಕೆ ಎಷ್ಟು ಟೈಮ್ ತಗೊಂಡಿರ್ಬೋದು, ಏನೋ ಒಂದು 1 ಸೆಕೆಂಡ್ ಅಂತ ಅನ್ಕೊಳ್ಳೋಣ, ಸರಿನಾ? ಇವ್ರು ಕ್ಲಾಪ್ ಮಾಡಿರೋದು ಅಲ್ಲಿಗೋ ರೀಚ್ ಆಗೋದಿಕ್ಕೆ ಎಷ್ಟು ವೇವ್ಸ್ ಹೋಗಿದಾವೆ, 1 2 3 ಒಟ್ಟು 4 ಏನಾಗಿದಾವೆ, ಹೋಗಿದಾವೆ, ಕರೆಕ್ಟಾ? ಇವ್ ಕ್ಲಾಪ್ ಮಾಡ್ದ, 4 ವೇವ್ಸ್ ಹೋಗಿ ರೀಚ್ ಆಯ್ತು, ಡಿಸ್ಟೆನ್ಸ್ 10 ಮೀಟರ್ ಇದೆ, ಟೈಮ್ ಎಷ್ಟು ಸೆಕೆಂಡ್ ಅಲ್ಲಿ ಹೋಗಿದೆ, 1 ಸೆಕೆಂಡ್ ಅಲ್ಲಿ ಹೋಯ್ತು. ಇದನ್ನೇ ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ, ಅಂದ್ರೆ ಆವರ್ತನ ಅಂತ ಹೇಳೋದು. ಇದನ್ನ ನಾವು ಫ್ರೀಕ್ವೆನ್ಸಿ ಆವರ್ತನ ಅಂತ ಕರಿತೀವಿ. ನಿಗದಿತ ಸಮಯದಲ್ಲಿ ನಿಗದಿತ ಅಂತರವನ್ನ ಹಾದು ಹೋಗುವ ಅಲೆಗಳ ಸಂಖ್ಯೆ ಇದೆಯಲ್ಲ, ಅದನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಹೇಳೋದು. ನಿಗದಿತ ಸಮಯದಲ್ಲಿ ನಿಗದಿತ ಅಂತರವನ್ನ ಹಾದು ಹೋಗುವ ಅಲೆಗಳ ಸಂಖ್ಯೆ ಇದೆಯಲ್ಲ, ಇದಕ್ಕೆ ಫ್ರೀಕ್ವೆನ್ಸಿ ಅಂತ ಹೇಳೋದು, ಸರಿನಾ? ನಂಬರ್ ಆಫ್ ವೇವ್ಸ್ ದಟ್ ಪಾಸ್ ಎ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇನ್ ಎ ಗಿವನ್ ಅಮೌಂಟ್ ಆಫ್ ಟೈಮ್. ನಂಬರ್ ಆಫ್ ವೇವ್ಸ್ ದಟ್ ಪಾಸ್ ಎ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇನ್ ಎ ಗಿವನ್ ಅಮೌಂಟ್ ಆಫ್ ಟೈಮ್ ಇದೆಯಲ್ಲ, ಇದಕ್ಕೆ ನಾವೇನಂತ ಹೇಳ್ತೀವಿ, ಡಿಸ್ಪರ್ಷನ್ಸ್ ಅಂತ ಫ್ರೀಕ್ವೆನ್ಸಿ ಅಂತ ಹೇಳೋದು, ಸರಿನಾ? ಆವರ್ತನ ಅಂದ್ರೆ ಅರ್ಥ ಆಯ್ತಾ? ನಿಗದಿತ ಸಮಯದಲ್ಲಿ ನಿಗದಿತ ಅಂತರವನ್ನ ಹಾದು ಹೋಗೋ ಅಲೆಗಳ ಸಂಖ್ಯೆ. ಈಗ ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಸರಿನಾ? ನಾನ್ ನಿಮ್ಮ ಹತ್ರ ಇವಾಗ ಸೈನ್ಸ್ ಅಂತ ಅಂದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಎಷ್ಟೋ ವೇವ್ಸ್ ಬಂದಿದ್ದಾವೆ, 1 2 3 4 5 6 7 ವೇವ್ಸ್ ಇದಾವೆ, ಹೌದಾ? ನಮ್ಗೂ ನಿಮ್ಗೂ ಡಿಸ್ಟೆನ್ಸ್ ಎಷ್ಟಿದೆ, ಒಂದು 20 ಮೀಟರ್ ಇದೆ, 20 ಮೀಟರ್ ಅಂತ ತಿಳ್ಕೊಳ್ಳಿ. ನಾನೀಗ ಮಾತಾಡಿ ನಿಮ್ಮ ಹತ್ರಕ್ಕೆ ಒಂದು 2 ಸೆಕೆಂಡಿಗೆ ಬಂತು ಅಂತ ತಿಳ್ಕೊಳ್ಳಿ, ಇದೇ ಫ್ರೀಕ್ವೆನ್ಸಿ. ನಿಗದಿತ ಸಮಯದಲ್ಲಿ ನಿಗದಿತ ಅಂತರವನ್ನ ಹಾದು ಹೋಗುವ ಅಲೆಗಳ ಸಂಖ್ಯೆ ಇದೆಯಲ್ಲ, ಇದಕ್ಕೆ ಫ್ರೀಕ್ವೆನ್ಸಿ ಅಂತ ಹೇಳೋದು. ಈಗ ಅರ್ಥ ಆಯ್ತಾ ಫ್ರೀಕ್ವೆನ್ಸಿ ಅಂದ್ರೆ ಏನಂತ ಹೇಳಿ? ಇಷ್ಟೇ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ. ಸೊ ಈ ವೇವ್ ಲೆಂತ್ ಫ್ರೀಕ್ವೆನ್ಸಿ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ, ಈ ವೇವ್ ಲೆಂತ್ ಫ್ರೀಕ್ವೆನ್ಸಿದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ. ಸೊ ವೇವ್ ಲೆಂತ್ ಫ್ರೀಕ್ವೆನ್ಸಿ ಡೈರೆಕ್ಟ್ಲಿ ಪ್ರಪೋರ್ಷನ್, ಇನ್ವರ್ಸ್ಲಿ ಪ್ರಪೋರ್ಷನ್ ಅಲ್ಲ, ಇನ್ವರ್ಸ್ಲಿ. ಎಲ್ಲಿ ಹೇಳಿದೆ ನಾನು ನಿಮ್ಗೆ ಇದನ್ನ? ಡಾಪ್ಲರ್ ಎಫೆಕ್ಟ್ ಮಾಡ್ಬೇಕಾರೆ ಹೇಳಿದ್ನ, ಡಾಪ್ಲರ್ ಎಫೆಕ್ಟ್ ಸೌಂಡ್ ಚಕ್ರ ಮಾಡ್ಬೇಕಾರೆ ನಾನು ನಿಮ್ಗೆ ಇದನ್ನ ಹೇಳಿದ್ದೆ, ಸರಿನಾ? ಸೊ ಇವಾಗ ಹಾಗಾದ್ರೆ ಒಂದಕ್ಕೊಂದು ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಏನ್ ಚೇಂಜಸ್ ಬರುತ್ತೆ ಅನ್ನೋದು ನೋಡೋಣ ಬನ್ನಿ. ನೋಡಿ, ವಿಬ್ಗಯಾರಿಂದ ನೇರಳೆಯಿಂದ ಕೆಂಪು ಬಣ್ಣದ ಕಡೆ ಹೋದಂತೆ ಏನಾಗತ್ತೆ ಅನ್ನೋದು ನೋಡೋಣ. ನೇರಳೆಯಿಂದ ಕೆಂಪು ಬಣ್ಣದ ಕಡೆ ಹೋದಂತೆ ಏನಾಗತ್ತೆ ಅನ್ನೋದು ನೋಡೋಣ, ಸರಿನಾ? ನೋಡಿ, ತರಂಗ ದೂರ ವೇವ್ ಲೆಂತ್ ಮತ್ತೆ ಕ್ರಮಿಸ್ತಕ್ಕಂಥ ದೂರ ಏನಾಗಿರುತ್ತೆ, ಇನ್ಕ್ರೀಸ್ ಆಗತ್ತೆ. ವೈಲೆಟ್ ಇಂದ ರೆಡ್ ಕಡೆ ಬಂದ್ರೆ ಯಾವ್ದು ಜಾಸ್ತಿ ವೇವ್ ಲೆಂತ್ ಇರೋದು, ಯಾವ್ದು? ರೆಡ್ ಜಾಸ್ತಿ ವೇವ್ ಲೆಂತ್ ಬರುತ್ತೆ. ಸೊ ವೇವ್ ಲೆಂತ್ ಏನಾಗಿರ್ತದೆ ಮತ್ತೆ ಕ್ರಮಿಸ್ತಕ್ಕಂಥ ದೂರ ಏನಾಗಿರುತ್ತೆ, ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಸರಿನಾ? ಸೊ ಅದಕ್ಕೇನೆ ಅದೇ ನೀವು ಫ್ರೀಕ್ವೆನ್ಸಿ ಆಗಿರ್ಬೋದು, ಚದುರುವ ಪ್ರಮಾಣ ಸ್ಕ್ಯಾಟ್ರಿಂಗ್ ರೇಷಿಯೋ ಆಗಿರ್ಬೋದು, ನೆಕ್ಸ್ಟ್ ಬಣ್ಣದ ಶಕ್ತಿ ಎನರ್ಜಿ ಆಫ್ ದಿ ಕಲರ್ ಆಗಿರ್ಬೋದು, ಬಾಗುವ ಪ್ರಮಾಣ ಏನಾಗಿರ್ತದೆ ಅಂತ ಹೇಳಿದ್ರೆ ಕಡಿಮೆ ಆಗತ್ತೆ. ನೋಡಿ, ಫ್ರೀಕ್ವೆನ್ಸಿ, ಚದುರುವ ಪ್ರಮಾಣ, ಬಣ್ಣದ ಶಕ್ತಿ, ಬಾಗುವ ಪ್ರಮಾಣ ಕಡಿಮೆ ಆಗತ್ತೆ. ಹಾಗಾದ್ರೆ ಬಾಗುವ ಪ್ರಮಾಣ ಕಡಿಮೆ ಆಗತ್ತೆ ಅಂತ ಹೇಳಿದ್ರೆ ಕಡಿಮೆ ಬಾಗುವ ಬಣ್ಣ ಮೀನ್ಸ್ ಲೀಸ್ಟ್ ಡಿವಿಯೇಟೆಡ್ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂತ ಕೇಳಿ ರೆಡ್ ಅಂತ ಹೇಳಿದೆ. ಈಗ ನೀವ್ ಹೇಳಿ, ಇನ್ನೀಗ ವೈಲೆಟ್ ಇಂದ ರೆಡ್ ವರ್ಗೂ ತಗೊಂಡಿದ್ದೀರಿ, ನೀವ್ ಇಲ್ಲಿ ನೋಡ್ತಾ ಇರ್ಬೋದು, ವೈಲೆಟ್ ಇಂದ ರೆಡ್ ವರ್ಗೂ ಇದೆ, ಹೌದಾ? ವೈಲೆಟ್ ಇಂದ ರೆಡ್ ವರ್ಗೂ ಇದೆ. ಇದ್ರ ಜಾಸ್ತಿ ಬೆಂಡ್ ಆಗಿರೋ ಕಲರ್ ಯಾವ್ದು? ನೋಡಿ, ವೈಲೆಟ್ ಪೂರ್ತಿ ಬೆಂಡ್ ಆಗಿದೆ. ರೆಡ್ ಏನಾಗಿರೋ ಜಾಸ್ತಿ ಬೆಂಡ್ ಆಗಿದ್ಯಾ? ರೆಡ್ ಏನಾಗಿದೆ, ಸುಮ್ ಸ್ಟ್ರೈಟ್ ಹಿಂಗೆ ಬಂದಿದೆ. ವೈಲೆಟ್ ನೋಡಿ, ಇಲ್ಲಿ ಫುಲ್ ಈ ಕಡೆ ಬೆಂಡ್ ಆಗಿದೆ, ಕರೆಕ್ಟಾ? ಸೊ ಅದಕ್ಕೇನೆ ಕಡಿಮೆ ಬಾಗ್ತಕ್ಕಂತ ಬಣ್ಣ ಅಂತ ಕೇಳಿದ್ರೆ ನಾವ್ ಯಾವ್ದಕ್ ಕೇಳ್ತೀವಿ? ರೆಡ್ಡಿಗೆ ಕರ್ಕತ್ತೀವಿ. ನೋಡಿ, ಇಲ್ಲಿ ತರಂಗ ದೂರ ಕ್ರಮಿಸ್ತಕ್ಕಂಥ ದೂರ ಏನಾಗಿರುತ್ತೆ, ಹೆಚ್ಚಿಗೆ ಆಗತ್ತೆ. ಫ್ರೀಕ್ವೆನ್ಸಿ, ಚದುರುವ ಪ್ರಮಾಣ, ಬಣ್ಣ ಶಕ್ತಿ, ಬಾಗೋ ಪ್ರಮಾಣ ಏನಾಗಿರ್ತದೆ, ಕಮ್ಮಿ ಆಗ್ತಾ ಬರುತ್ತೆ. ಮೀನ್ಸ್ ಇವಾಗ ಲೀಸ್ಟ್ ಡಿವಿಯೇಟೆಡ್ ಅಂತ ಕೇಳಿದ್ರೆ ಯಾವ್ದು? ಅಥವಾ ಕಾಮನ ಬಿಲ್ಲಿನ ಮೇಲಿನ ಬಣ್ಣ ಅಂತ ಕೇಳಿದ್ರೆ ರೆಡ್. ಅದೇ ಮೋಸ್ಟ್ ಡಿವಿಯೇಟೆಡ್ ಅಂತ ಕೇಳಿದ್ರೆ, ಹೆಚ್ಚು ಬಾಗುವ ಬಣ್ಣ ಅಂತ ಕೇಳಿದ್ರೆ ಯಾವ್ದು? ನೇರಳೆ ಅಂತ ಹೇಳ್ತೀವಿ, ಹೌದಾ? ಹೆಚ್ಚು ಬಾಗುವ ಬಣ್ಣ ಅಂತ ಕೇಳಿದಾಗ
ನಾವು ವೈಲೆಟ್ಗೆ ಏನ್ ಮಾಡ್ತೀವಿ, ನಾವು ಕರಿತೀವಿ ವೈಲೆಟ್ ಕರ್ಕತೀವಿ. ಅಥವಾ ಕಾಮನ ಬಿಲ್ಲಿನ ಕೆಳಗಿನ ಬಣ್ಣ ಅಂತ ಕೇಳಿದ್ರೆ ವೈಲೆಟ್ ನೋಡಿ, ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ. ರೆಡ್ ಅಂದ್ರೆ ಮೇಲ್ ಬರುತ್ತೆ, ರೆಡ್ ಮೇಲೆ, ಸರಿನಾ? ವೈಲೆಟ್ ನಿಮ್ಗೆ ಏನಾಗಿರುತ್ತೆ, ಕೆಳಗ್ ಬರುತ್ತೆ. ಡಿಫ್ರೆನ್ಸ್ ಗೊತ್ತಿರ್ಲಿ. ಸೊ ಹಾಗೇನೆ ಇನ್ ಕೇಸ್ ಹಿಂಗ್ ಕೇಳ್ದ ಅಂತ ತಿಳ್ಕೊಳ್ಳಿ, ವೈಲೆಟ್ ಹಿಂದಿನ ಬಣ್ಣ ಯಾವುದು? ವೈಲೆಟ್ ನ ಹಿಂದಿನ ಬಣ್ಣ ಯಾವುದು ಹೇಳಿ? ಬ್ಲೂ ಅಂದ್ರಿ, ಇಂಡಿಗೋ ಅಂದ್ರಿ, ಇನ್ನೊಂದು ಮೇಡಮ್ ನನ್ನ ಅಂದ್ರು, ಯಾವ್ದು ಆನ್ಸರು? ವೈಲೆಟ್ ಹಿಂದಿನ ಬಣ್ಣ ಯಾವ್ದ್ರಿ? ನನ್ನ ಯಾವ ಕಲರ್ ಐತೆ? ಈ ವಿಬ್ಗಾಯರ್ ಅಂತಾನ ಬರೀತೀನಿ ಇವಾಗ, ಹೌದಾ? ಹಾ, ನಾನೇನಂತ ಹೇಳ್ದೆ ನಿಮ್ಗೆ? ಮುಂದಿನ ಬಣ್ಣ ಅಂತ ಹೇಳದ್ ಹಿಂದಿನ ಬಣ್ಣ ಅನ್ನ. ಹಿಂದ್ಗಡೆ ಏನೈತಿ ಇಲ್ಲಿ? ಏನು ಇಲ್ವಲ್ಲ, ಹಿಂದ್ಗಡೆ ಏನು ಇಲ್ಲ ಅಲ್ವಾ? ಸೊ ಅದಕ್ಕೆ, ಸೊ ಬ್ಯಾಕ್ ಕಲರ್ ಆಫ್ ದಿ ವೈಲೆಟ್ ಅಥವಾ ಪ್ರೀವಿಯಸ್ ಕಲರ್ ಆಫ್ ದಿ ವೈಲೆಟ್ ಯಾವುದು? ಯಾವ್ದು ಇಲ್ಲ. ಅದೇ ವೈಲೆಟ್ ಮುಂದಿನ ಬಣ್ಣ ಅಂತ ಕೇಳಿದ್ರೆ ನಾವೇನಂತ ಹೇಳ್ತೀವಿ? ರೆಡ್ಡಿ ಕರಿತೀವಿ. ವೈಲೆಟ್ ಮುಂದಿನ ಬಣ್ಣ ಅಂತ ಕೇಳಿದಾಗ ಇಂಡಿಗೋ ಹೇಳ್ತೀವಿ, ರೆಡ್ ಅಲ್ಲ. ಮತ್ತೆ ಗೊತ್ತಾಯ್ತಾ? ಮತ್ತೆ ನೋಡ್ತಾ ಇದೀರಲ್ಲ ಮತ್ತೆ ರೆಡ್ ಅಂತ ಹೇಳಿದ್ರೆ. ಹಾ ಸರಿ, ರೆಡ್ ಮುಂದಿನ ಬಣ್ಣ ಯಾವ್ದು ಅಂತ ಕೇಳಿದ್ರೆ? ರೆಡ್ ಮುಂದಿನ ಬಣ್ಣ ಯಾವ್ದು? ಯಾವ್ದು ಇಲ್ಲ. ವೈಲೆಟ್ ಹಿಂದಿನ ಬಣ್ಣನು ಯಾವ್ದಲ್ಲ, ರೆಡ್ ಮುಂದಿನ ಬಣ್ಣನು ಯಾವ್ದಲ್ಲ. ವೈಲೆಟ್ ಮುಂದಿನ ಬಣ್ಣ ಇಂಡಿಗೋ, ರೆಡ್ ಹಿಂದಿನ ಬಣ್ಣ ಆರೆಂಜ್ ಅಂತ ಹೇಳ್ತೇವೆ, ಸರಿನಾ? ಸರಿ, ಮಿಡಲ್ ಕಲರ್ ಯಾವ್ದು ರೈನ್ಬೋದಲ್ಲಿ? ಸರಿನಾ? ಮಧ್ಯದ ಬಣ್ಣ, ಇದು KS ಕ್ವಶನ್ ಇದು. ಮಧ್ಯದ ಬಣ್ಣ ಯಾವ್ದಪ್ಪ ಅಂತ ಕೇಳಿದ್ರೆ ನಾವು ಗ್ರೀನ್ಗೆ ಏನ್ ಮಾಡ್ತೀವಿ, ನಾವು ಕರಿತೀವಿ. ಮಧ್ಯದ ಬಣ್ಣ ಬಂದ್ಬಿಟ್ಟು ಗ್ರೀನಿಗೆ ಕರ್ಕೋತೀವಿ, ಸರಿನಾ? ಸೊ ಇದು ಬಂದು ನಿಮಗೆ ಒಂದು ರೈನ್ಬೋದಲ್ಲಿ ಕೇಳ್ತಕ್ಕಂತ ಪಾಸಿಬಲ್. ಸೊ ಈ ಕಲರ್ಸ್ ನಾವು ಮೇನ್ ಆಗಿ ಆಕ್ಚುಲಿ 3 ತರ ಬರ್ತವೆ: ಪ್ರೈಮರಿ ಕಲರ್ಸ್, ಸೆಕೆಂಡರಿ ಕಲರ್ಸ್, ಟೆರ್ಷರಿ ಕಲರ್ಸ್ ಅಂತ 3 ಬರ್ತವೆ. ಬಟ್ ನಾವು ಮೇಜರ್ ಆಗಿ 2 ತರ ಕರಿತೀವಿ. ಪ್ರೈಮರಿ ಕಲರ್ಸ್ ಅಂತ ಒಂದ್ ಕರಿತೀವಿ. ಪ್ರೈಮರಿ ಕಲರ್ಸ್ ಅಂದ್ರೇನು? ಬೇರೆ ಬಣ್ಣಗಳೊಂದಿಗೆ ಅಂತ ಆಗುತ್ತೆ, ಗ್ರಾಮೆಟಿಕಲ್ ಹೇಳ್ಬೇಕಂದ್ರೆ ಬೇರೆ ಬಣ್ಣಗಳನ್ನು ಬೇರೆಸಿ ಉತ್ಪಾದಿಸಲಾಗದ ಬಣ್ಣಗಳಿಗೆ ನಾವೇನಂತ ಹೇಳ್ತೀವಿ? ಪ್ರೈಮರಿ ಕಲರ್ಸ್ ಅಂತ ಕರೆಯೋದು. ಕಲರ್ಸ್ ವಿಚ್ ಕೆನಾಟ್ ಬಿ ಪ್ರೊಡ್ಯೂಸ್ಡ್ ಬೈ ಮಿಕ್ಸಿಂಗ್ ಅದರ್ ಕಲರ್ಸ್, ಸರಿನಾ? ಅಂತವಕ್ ನಾವೇನಂತ ಹೇಳ್ತೀವಿ? ಪ್ರೈಮರಿ ಕಲರ್ಸ್ ಅಂತ ಕರ್ಕೋತೀವಿ. ಅರ್ಥ ಆಯ್ತಾ? ಈಗ ಅಂದ್ರೆ ಇಂಡಿಪೆಂಡೆಂಟ್ ಆಗಿರ್ತವೆ. ಇವ್ ಯಾವ್ಯಾವ ಬರ್ತಾವಪ್ಪ ಅಂತ ಕೇಳಿದ್ರೆ ಗ್ರೀನ್, ರೆಡ್, ಬ್ಲೂ ಆಗಿರ್ಬೋದು. ನಾವು GRB ಏನ್ ನೆನ್ಪಿಡ್ಕತೀವಿ, KS ಅಲ್ಲಿ ಇದನ್ನೇ ಕೊಟ್ಟಿದ್ದ, ಅದಕ್ಕೆ ಅದೇ ಆಪ್ಷನ್ಸ್ ಕೊಟ್ಟಿದ್ದೀನಿ ನಿಮ್ಗೆ. ಬಟ್ ಒಂದ್ ಗೊತ್ತಿರ್ಲಿ, ಕಡಿಮೆ ವೇವ್ ಲೆಂತ್ ಹೊಂದಿರ್ತಕ್ಕಂತ ಪ್ರೈಮರಿ ಕಲರ್ ಯಾವ್ದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ಗ್ರೀನ್ ಅಂತ ಹೇಳ್ತೀರಾ? ಕಡಿಮೆ ವೇವ್ ಲೆಂತ್ ಹೊಂದಿರ್ತಕ್ಕಂತ ಪ್ರೈಮರಿ ಕಲರ್ ಯಾವ್ದು ಹೇಳಿ? ಕಡಿಮೆ ವೇವ್ ಲೆಂತ್ ಹೊಂದಿರೋ ಪ್ರೈಮರಿ ಕಲರ್, ಸರಿನಾ? ಬ್ಲೂ ಅಂತ ಹೇಳ್ತೀವಿ ನೋಡ್ರಿ. ಇಲ್ಲಿ ಇದರ ಪ್ರೈಮರಿ ಕಲರ್ಸ್ ಯಾವ್ಯಾವ ಬರ್ತಾವಪ್ಪ ಇದ್ರಲ್ಲಿ ನೋಡಿ. ಇಲ್ಲಿ ಬ್ಲೂ ಬರುತ್ತೆ, ಗ್ರೀನ್ ಬರುತ್ತೆ, ರೆಡ್ ಬರುತ್ತೆ, ಹೌದಾ? ಕಡಿಮೆ ವೇವ್ ಲೆಂತ್ ಇರೋದು ಯಾವ್ದಪ್ಪ ಅಂದ್ರೆ ಬ್ಲೂ. ಜಾಸ್ತಿ ವೇವ್ ಲೆಂತ್ ಇರೋದು ಯಾವ್ದು ಕೇಳಿದ್ರೆ ರೆಡ್, ಸರಿನಾ? ಅರೇಂಜ್ ದ ಪ್ರೈಮರಿ ಕಲರ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್ ಅಂತ ಕೇಳ್ತಾನೆ, ಸರಿನಾ? ತರಂಗ ದೂರದ ಏರಿಕೆ ಕ್ರಮದಲ್ಲಿ ಪ್ರಾಥಮಿಕ ಬಣ್ಣಗಳನ್ನ ಜೋಡಿಸಿ ಅಂತ ಕೇಳಿದ್ರೆ ಫಸ್ಟ್ ಬ್ಲೂ ಬರುತ್ತೆ, ಆಮೇಲೆ ಗ್ರೀನ್ ಬರುತ್ತೆ, ಆಮೇಲೆ ಏನಾಗಿರ್ತದೆ? ರೆಡ್ ಬರ್ತದೆ, ಸರಿನಾ? ಸೊ ಈ 3 ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರ್ಲಿ. ನಾನಿಲ್ಲಿ ನಿಮ್ಗೆ ನೆನ್ಪಿಡ್ಕೊಳಕ್ಕಿಂತ GRB ಏನ್ ಕೊಟ್ಟಿದ್ದೀನಿ, ಯಾಕಂದ್ರೆ ಎಕ್ಸಾಮ್ ಆಪ್ಷನ್ಸ್ ಹಂಗೆ ಕೊಡ್ತಿರ್ತಾನೆ. ಬಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅಂತ ಕೇಳಿದಾಗ ಗ್ರೀನ್, ರೆಡ್, ಬ್ಲೂ ಅಂತ ಹಾಕಂಗಿಲ್ಲ. ಸೊ ಬ್ಲೂ, ಗ್ರೀನ್, ರೆಡ್ ಅಂತ ಹಾಕ್ಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಂತ ಕೇಳಿದ್ರೆ ಬ್ಲೂ, ಗ್ರೀನ್, ರೆಡ್ ಏನಾಗ್ತವೆ? 3 ಸಹ ಕಂಡು ಬರ್ತವೆ. ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡರಿ ಕಲರ್ಸ್ ಅಂತ ಬಂದಾಗ ಇದು ಮೇಡಪ್ ಆಫ್ 2 or more ಪ್ರೈಮರಿ ಕಲರ್ಸ್. ಅದೇ ಸೆಕೆಂಡರಿ ಕಲರ್ಸ್ ಅಂದ್ರೆ 2 ಪ್ರಾಥಮಿಕ ಬಣ್ಣಗಳ ಮಿಶ್ರಣಗಳಿಂದ ಉಂಟಾಗ್ತಕ್ಕಂಥದ್ದೇ ನಾವು ಸೆಕೆಂಡರಿ ಕಲರ್ಸ್ ಅಂತ ಹೇಳೋದು. ಕಲರ್ಸ್ ರಿಸಲ್ಟಿಂಗ್ ಫ್ರಮ್ ದ ಮಿಕ್ಸಿಂಗ್ ಆಫ್ 2 ಪ್ರೈಮರಿ ಕಲರ್ಸ್. ಕಲರ್ಸ್ ರಿಸಲ್ಟಿಂಗ್ ಫ್ರಮ್ ದಿ ಮಿಕ್ಸಿಂಗ್ ಆಫ್ 2 ಪ್ರೈಮರಿ ಕಲರ್ಸ್, ಅದಕ್ಕೆ ನಾವೇನಂತ ಹೇಳ್ತೀವಿ? ಸೆಕೆಂಡರಿ ಕಲರ್ಸ್ ಅಂತ ಕರ್ಕೋತೀವಿ, ಸರಿನಾ? ಸೊ ಇದನ್ನ ಹೆಂಗ್ ನೆನ್ಪಿಡ್ಕತ್ತೀರಿ? ಸೆಕೆಂಡರಿ ಕಲರ್ಸ್ ಒಟ್ಟು 4 ಬರ್ತವೆ. ನನ್ನ ಇನ್ಸಿಲ್ ಬಂದು ವೈಕೆ, ರವಿಕಾಂತ್ ವೈಕೆ, ಹೌದಾ? ನಾನೇನಾಗಿದ್ದೀನಿ? CM ಆಗಿದ್ದೀನಿ ಅಂತ ಅನ್ಕೊಳ್ಳಿ. ನೋಡಿ, CM ವೈಕೆ. ಈ CM ವೈಕೆ ಏನಪ್ಪ ಅಂತ ಕೇಳಿದ್ರೆ ಸೆಕೆಂಡರಿ ಕಲರ್ಸ್ ಅವು. CM ವೈಕೆ ಇದಕ್ಕೆ ನಾವು ಸೆಕೆಂಡರಿ ಕಲರ್ಸ್ ಅಂತ ಹೇಳ್ತೀವಿ. ಸೊ ಯಾವ್ಯಾವುದು ಏನ್ ತ್ರಿಂದಿಂದ ಆಗಿದೆ ಅನ್ನೋದು ನೋಡೋಣ. ಯಾವ್ಯಾವುದು ಏನ್ ತೀಂತ್ರಿಂದ ಆಗಿದೆ ಅನ್ನೋದು ನೋಡೋಣ.
ಸರಿನಾ? ಸೊ ಸಯಾನ್ ಅಂತ ಬಂದಾಗ ಸಯಾನ್ ಯಂತ್ರದಿಂದಾಗಿರ್ತದೆ ಗ್ರೀನು ಮತ್ತೆ ಬ್ಲೂ, ಹೌದಾ? ಓಕೆ, ನೋಡಿ ಇದ್ಯಾದಪ್ಪ ಅಂತ ಕೇಳಿದ್ರೆ ಸಯಾನ್ ಯಂತ್ರದಿಂದ ಆಗಿದೆ. ಗ್ರೀನು ಮತ್ತೆ ಬ್ಲೂ ಸೇರ್ಕೊಂಡು ನಾವೇನಂತ ಹೇಳ್ತೀವಿ? ಸಯಾನ್ ಅಂತ ಕರಿತೀವಿ. ಅದೇ ರೆಡ್ ಮತ್ತೆ ಬ್ಲೂ ಸೇರ್ಕೊಂಡು ನಾವೇನಂತ ಹೇಳ್ತೀವಿ? ಮೆಜೆಂಟಾ. ವಾವ್ ಅಂತ ಒಂದು ಇನ್ಸ್ಟಾಗ್ರಾಮ್ ರೀಲ್ ಇತ್ತು ಒಂದ್ ಕಾಲದಲ್ಲಿ, ಹೌದಾ? ಮೆಜೆಂಟಾ ಅಂತ ಹೇಳಿದ್ರೆ ಏನಪ್ಪಾ? ಸಯಾನ್ ಅಂತ ಕೇಳಿದ್ರೆ ನವಿಲ್ ನೋಡಿದೀರಾ? ನವಿಲ್ ಗರಿ, ಆ ನವಿಲ್ ಗರಿದು ನೀಲಿ ಬಣ್ಣ ಏನಿರತ್ತಲ್ಲ, ಸೊ ಅದನ್ನೇ ನಾವು ಸಯಾನ್ ಅಂತ ಕರೆಯೋದು. ನೋಡಿ ಬ್ಲೂ ಕಲರ್ ಕಾಣ್ತಾ ಇದೆ ನೋಡಿ, ಈಗ ಇದಕ್ಕೆ ನಾವು ಸಯಾನು, ಇದು ಆತರ ಕಲರ್ ಯಾವ್ದ್ರಲ್ಲೂ ಬರಲ್ಲ. ಇಲ್ಲಿ ನೋಡಿ ಸ್ವಲ್ಪ ಬ್ಲೂ ಇದೆಯಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಸಯಾನ್ ಅಂತ ಕರಿತೀವಿ. ಸೊ ಅದು ಸೆಕೆಂಡರಿ ಕಲರ್. ನೆಕ್ಸ್ಟ್ ಮೆಜೆಂಟಾ ಅಂತ ಕೇಳಿದ್ರೆ ಕಡು ಕೆಂಪು ಅಂತ ಹೇಳ್ತೀವಿ. RRB ಕೇಳಿರೋ ಕ್ವಶನ್ ಇದು. ಕಡು ಕೆಂಪು. ಮೆಜೆಂಟಾ ಅಂತಕ್ಕಂಥದ್ದು ಯಾವ ಕಲರ್ ಮಿಕ್ಸ್ಚರ್ ಅಂತ ಕೇಳೋಣ ಒಂದ್ಸಲಿ. ಯಾವ್ದು? ರೆಡ್ ಮತ್ತೆ ಬ್ಲೂ. ಇಲ್ಲಿ ರೆಡ್ ಇದೆ, ಇಲ್ಲಿ ಬ್ಲೂ ಇದೆ, ಅವೆರಡು ಸೇರ್ಕೊಂಡು ಮೆಜೆಂಟಾ ಅಂತ ಹೇಳ್ತೀವಿ. ಕಲರ್ ಕಾಂಬಿನೇಷನ್ ಯಾವ್ದು ಅಂತ ಗೊತ್ತಿರಬೇಕು. ಸಯಾನು, ಮೆಜೆಂಟಾ, ಇನ್ನೊಂದು ಯೆಲ್ಲೋ. ನೋಡಿ ಯೆಲ್ಲೋ ಸಹ ನಾವ್ ಏನಂತ ಹೇಳ್ತೀವಿ? ಸೆಕೆಂಡರಿ ಕಲರ್ ಅಂತ ಕರಿತೀವಿ. ಯೆಲ್ಲೋ ಏನಾಗಿದೆ? ರೆಡ್ ಮತ್ತೆ ಗ್ರೀನ್ ಸೇರ್ಕೊಂಡು ಎಲ್ಲೋ. ನೋಡಿ ಟ್ರಯಾಂಗಲ್ ನೆನ್ಪಿಡ್ಕೊಂಡ್ರೆ ಮುಗೀತು. ಸಯಾನು, ಮೆಜೆಂಟಾ, ಯೆಲ್ಲೋ. GBR ಗ್ರೀನು, ಬ್ಲೂ, ರೆಡ್, ಹಿಂಗೆ ಅರ್ಥ ಆಯ್ತಾ? ಸೊ ನೋಡಿ ಈ ತರ ಟ್ರಯಾಂಗಲ್ ಬುಕ್ ಎಲ್ಲ ಸೈಡ್ ಅಲ್ಲಿ ಬರ್ಕೊಳ್ಳಿ. ಸೊ ಟೆಕ್ಸ್ಟ್ ಬುಕ್, ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ ನಾನು ನಿಮ್ಗೆ, ಸೈಡ್ ಅಲ್ಲಿ ಬರ್ಕೊಂಡಿರಿ. ಸೊ ಇದು ಎಲ್ಲೋ ಆಯ್ತು. ಕೀ ಬ್ಲಾಕ್ ಅಂತ ಒಂದು ಬರುತ್ತೆ. ಕೀ ಬ್ಲಾಕ್ ನೋಡಿ ಎಲ್ಲೋ ಆಗಿರುತ್ತದೆ, ಮೆಜೆಂಟಾ, ಬ್ಲೂ, ಆರೆಂಜ್, ರೆಡ್, ಈ 4 ಸೇರ್ಕೊಂಡಿನ ಅಂತ ಹೇಳ್ತೀವಿ. ಸರಿ, 5 ಸೇರ್ಕೊಂಡು ಕೀ ಬ್ಲಾಕ್ ಅಂತೇಳಿ ಓಕೆನಾ ಕರಿತೀವಿ. ಬರ್ದಿರೋದು ಕಾಣಿಸುತ್ತೆ ನೋಡ್ರಪ್ಪ, ಬರ್ದಿರೋದು ಕಾಣುತ್ತೆ, ನಾನು ಕ್ಲಿಯರ್ ಆಗೇ ಬರ್ದಿದ್ದೀನಿ. ಸೊ ಕಾಣಿಸ್ತಾ ಇದ್ಯಾ? ಓಕೆ, ಇದು ಎಲ್ಲೋ, ಸಯಾನು, ಮೆಜೆಂಟಾ ಕಾಣುತ್ತಲ್ಲ, ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ಅಷ್ಟೇ, ಬಟ್ ನಾನು ಕ್ಲೀನ್ ಆಗಿ ಬರ್ದಿದ್ದೀನಿ ನೋಡಿ. ಓಕೆನಾ? ಗ್ರೀನು, ಬ್ಲೂ, ರೆಡ್. ಸೊ ಸಯಾನು, ಎಲ್ಲೋ, ಮೆಜೆಂಟಾ ಅಂತೇಳಿ 3 ಬರ್ತವೆ ನೋಡಿ. ಸಯಾನು, ಮೆಜೆಂಟಾ, ಇನ್ನೊಂದು ಎಲ್ಲೋ. ಇಲ್ಲಿ ಗ್ರೀನು, ಬ್ಲೂ, ರೆಡ್. ಸರಿನಾ? ಎಲ್ಲರೂ ಸೈಡಲ್ಲಿ ಬರ್ಕೊಳ್ಳಿ, ಇದನ್ನ ಎಲ್ಲರೂ ಸೈಡಲ್ಲಿ ಬರ್ಕೊಳ್ಳಿ. ಅದು ಇರೋದೇ ಹಂಗೆ, ಪೆನ್ ಬರೋದೇ ಹಂಗೆ, ಸರಿನಾ? ಓಕೆ, ಇದು ಬಂದು ಸೆಕೆಂಡರಿ ಕಲರ್ಸ್. ಹಾಗಾದ್ರೆ ಇದ್ರಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ ಯಾವ್ಯಾವು? ಎಕ್ಸಾಂಪಲ್ ಫಾರ್ ಡಿಸ್ಪರ್ಷನ್ ಆಫ್ ಲೈಟ್ ಯಾವ್ಯಾವ ಬರುತ್ತೆ? 2 ಬರುತ್ತಾವ ಮೇನ್ ಆಗಿ. ಡಿಸ್ಪರ್ಷನ್ ಆಫ್ ಲೈಟ್ ಅಂಡರ್ ನಿಮ್ಗೆ 2 ಬರ್ತವೆ. ಹೇಳಿ ಯಾವ್ಯಾವು? ಒಂದು ರೈನ್ಬೋ ಆಗಿರ್ಬೋದು, ಕಾಮನಬಿಲ್ ಉಂಟಾಗೋದಾಗಿರ್ಬೋದು, ಮತ್ತೊಂದು ನವಿಲುಗರಿ ನೀಲಿ ಬಣ್ಣ ಆಗಿರ್ಬೋದು. ನವಿಲುಗರಿ ನೀಲಿ ಬಣ್ಣ. ಸೊ ನವಿಲುಗರಿ ನೀಲಿ ಬಣ್ಣ ಆಗಿರ್ಬೋದು, ಪ್ಲಸ್ ಇನ್ನೊಂದು ರೈನ್ಬೋ ಆಗಿರ್ಬೋದು. ಇವೆರಡು ಯಾವ್ದಕ್ ಬರುತ್ತೆ? ಡಿಸ್ಪರ್ಷನ್ ಆಫ್ ಲೈಟ್ ಅಂಡರ್ ಏನಾಗಿರುತ್ತೆ ಕಂಡು ಬರುತ್ತೆ, ಸರಿನಾ? ಸೊ ನವಿಲುಗರಿ ನೀಲಿ ಬಣ್ಣ ಅಂತ ಹೇಳಿದ್ರೆ ಗೊತ್ತಾಯ್ತು ನಿಮ್ಗೆ. ನವಿಲುಗರಿ ನೀಲಿದ್ ಗೊತ್ತಾಯ್ತು. ಸೊ ಅದು ಬಂದು ನಾವೇನಂತ ಹೇಳ್ತೀವಿ? ಬಂದು ಡಿಸ್ಪರ್ಷನ್ ಅಂತ ಕರಿತೀವಿ. ರೈನ್ಬೋ ಅಂತ ಬಂದಾಗ ಇಲ್ಲಿ ಸ್ವಲ್ಪ ನೀವು ಚೆನ್ನಾಗಿ ಓದ್ಕೋಬೇಕು. ಈಗ ಏನು 3 months ಬ್ಯಾಕ್ KS ಒಂದು ಎಕ್ಸಾಮ್ ಆಯ್ತು ನೋಡಿ, ಅದ್ರಲ್ಲೂ ಇದ್ರ ಮೇಲೆ ಕ್ವಶನ್ಸ್ ಆಗಿತ್ತು. ಓಕೆನಾ? ಸೊ ಇಲ್ಲೊಬ್ರು ಕಮೆಂಟ್ ಅಲ್ಲಿ ಆಯಿಲ್ ಸ್ಪಿಟ್ ಆನ್ ರೈನ್ ಸೀಸನ್ ಅಂತ ಕೇಳ್ತವ್ರೆ. ರಸ್ತೆ ಮೇಲೆ ಮಳೆ ನೀರ್ ಮೇಲೆ ಆಯಿಲ್ ಬಿದ್ರೆ ಕಲರ್ ಕಾಣತ್ತಲ್ಲ, ಅದು ಅಂತ ಹೇಳ್ತಾರೆ. ಅದು ಇದಕ್ಕೆ ಎಕ್ಸಾಂಪಲ್ ಆಗತ್ತಾ ಬೇರೆದಕ್ಕ?
ಯಾವ್ದಕ್ಕೆ? ಟೋಟಲ್ ಇಂಟರ್ನಲ್. ಅದು ನಾನು ಹೇಳೋಣ ಟೋಟಲ್ ಇಂಟರ್ನಲ್ ಅಲ್ಲ, ಮತ್ತಿನ್ಯಾವ್ದ್ರಲ್ಲಿ ಬರುತ್ತೆ? ಆಯಿಲ್ ಸ್ಪಿಟ್ ಆನ್ ರೋಡ್ ಬಂದ್ಬಿಟ್ಟು ಇಂಟರ್ಫರೆನ್ಸ್ ಆಫ್ ಲೈಟ್, ಬೆಳಕಿನ ವ್ಯತೀಕರಣ ಅಂತ ಹೇಳ್ತೀವದ. ಡಿಸ್ಪರ್ಷನ್ ಅಂಡರ್ ಏನಾಗಲ್ಲ, ಬರಲ್ಲ ಅದು. ಸೊ ರೈನ್ಬೋ ಬಗ್ಗೆ ನೋಡೋಣ. ಮೇನ್ ಆಗಿ ಬರೋದು ಎರಡು ಎಕ್ಸಾಂಪಲ್ಸ್ ಇದ್ರಲ್ಲಿ, ನವಿಲ್ಗರಿದು ಮತ್ತೆ ರೈನ್ಬೋ. ಸೊ ರೈನ್ಬೋ ಅಂತ ಬಂದಾಗ ಇಲ್ಲೇನಾಗತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ನೋಡಿ, ವೈಟ್ ಲೈಟ್ ಇಲ್ಲಿದೆ. ರೈನ್ಬೋದಲ್ಲಿ ಒಟ್ಟು ಎರಡ್ ತರ ರೈನ್ಬೋ ಬರ್ತವೆ. ರೈನ್ಬೋ ಅಂತ ಬಂದಾಗ ನಿಮ್ಗೆ ಎರಡ್ ತರ ರೈನ್ಬೋ ಬರುತ್ತೆ. ಒಂದು ಪ್ರೈಮರಿ ರೈನ್ಬೋ ಅಂತ ಒಂದ್ ಕರಿತೀವಿ, ಒಂದು ನಾವೇನಂತ ಹೇಳ್ತೀವಿ, ಸರಿನಾ? ಪ್ರೈಮರಿ ರೈನ್ಬೋ ಅಂತ ಕರಿತೀವಿ. ಕಾಣಿಸ್ತಾ ಇದೆಯಾ? ಕ್ಲಿಯರ್ ಇದೆ. ಸೊ ಪ್ರೈಮರಿ ರೈನ್ಬೋ ಅಂತ ಹೇಳ್ತೀವಿ. ಏನ್ ಪ್ರೈಮರಿ ರೈನ್ಬೋ ಅಂದ್ರೆ ಏನು? ವೈಲೆಟ್ ಒಳಗಡೆ ಇದ್ದು, ಕಾಣಿಸ್ತಾ ಇದೆಯಾ? ಸರಿನಾ? ವೈಲೆಟ್ ಒಳಗಿರುತ್ತೆ, ಸರಿನಾ? ರೆಡ್ ಹೊರಗಡೆ ಇದ್ರೆ, ವೈಲೆಟ್ ಒಳಗಡೆ ಇದ್ದು ರೆಡ್ ಹೊರಗಡೆ ಇದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ರೈಮರಿ ರೈನ್ಬೋ ಅಂತ ಕರಿತೀವಿ. ನೋಡಿ ಇಲ್ಲಿ ವೈಲೆಟ್ ಒಳಗಿದೆ, ರೆಡ್ ಹೊರಗಿದೆ, ಅದು ಪ್ರೈಮರಿ ರೈನ್ಬೋ. ಪ್ರೈಮರಿ ರೈನ್ಬೋ, ಈಗ ಮಳೆ ಬರ್ತಿದ್ರೆ ರೈನ್ಬೋ ಫಾರ್ಮೇಶನ್ ಆಗತ್ತಾ? ಬರೀ ಬಿಸಿಲಿದ್ರೂ ಆಗ್ಬಿಡುತ್ತಾ? ಮಳೆ ಬರ್ತಿದ್ರೆ ಅಷ್ಟೇ ಆಗತ್ತೆ. ರೈನ್ಬೋ ಹೆಂಗಾಗತ್ ನೋಡಿ, ಈಗ ಮಳೆ ಬರ್ತಾ ಇರ್ಬೇಕು, ಬಿಸಿಲು ಇರ್ಬೇಕು, ಸರಿನಾ? ಮಳೆ ಬರ್ತಾ ಇರ್ಬೇಕು, ಈ ತರ ಬಿಸಿಲು ಇರ್ಬೇಕು. ಮಳೆ ಹನಿಗೆ ಬಿಸಿಲು ಅಂತಕ್ಕಂಥದ್ದು, ಸರಿನಾ, ಇಲ್ಲೇನಾಗಿದೆ, ಡಿಕ್ಕಿ ಹೊಡೆದಿದೆ. ಮಳೆ ಹನಿಗೆ ಬಿಸಿಲು ಅಂತಕ್ಕಂಥದ್ದು 40 ರಿಂದ 42 ಡಿಗ್ರಿ ಆಂಗಲ್ ಡಿಕ್ಕಿ ಹೊಡೆದಿದ್ರೆ ಅವಾಗ ಏನಾಗಿರ್ತದೆ? ಪ್ರೈಮರಿ ರೈನ್ಬೋ ಉಂಟಾಗತ್ತೆ. ಹೆಂಗ್ ಗೊತ್ತಾಗುತ್ತೆ ಸರ್ ಪ್ರೈಮರಿ ರೈನ್ಬೋ ಅಂತ ಹೇಳಿದ್ರೆ? ವೈಲೆಟ್ ಒಳಗಡೆ ಇರುತ್ತೆ, ರೆಡ್ ಹೊರಗಡೆ ಇರುತ್ತೆ. ವೈಲೆಟ್ ಒಳಗಡೆ ಇರುತ್ತೆ, ರೆಡ್ ಹೊರಗಡೆ ಇರ್ತದೆ. ಮತ್ತೆ ಪ್ರೈಮರಿ ರೈನ್ಬೋ ಏನಪ್ಪ ಅಂತ ಕೇಳಿದ್ರೆ ಸ್ವಲ್ಪ ಡಾರ್ಕ್ ಇರುತ್ತೆ, ಸೆಕೆಂಡರಿ ರೈನ್ಬೋ ಸ್ವಲ್ಪ ಡಿಮ್ ಇರುತ್ತೆ. ಅಷ್ಟೇ ಡಿಫ್ರೆನ್ಸ್ ಕಂಪೇರ್ ಟು ಪ್ರೈಮರಿ ರೈನ್ಬೋ. ಪ್ರಾಥಮಿಕ ಕಾಮನಬಿಲ್ಲಿಗೆ ಕಂಪೇರ್ ಮಾಡಿದ್ರೆ ದ್ವಿತೀಯಕ ಕಾಮನಬಿಲ್ಲು ಸ್ವಲ್ಪ ಮಂಕ್ ಆಗಿರ್ತದೆ, ಸರಿನಾ? ಸೊ ಅದು ಮಂಕು ಶಾರ್ಪ್ ಅದು ಬೇಡ ನಮ್ಗೆ. ಇವಾಗ ಸದ್ಯಕ್ಕಿಲ್ ನೋಡಿ 40 ರಿಂದ 42 ಡಿಗ್ರಿ ಇದ್ರೆ ಅದನ್ನ ಪ್ರೈಮರಿ ರೈನ್ಬೋ ಅಂತ ಕರಿತೀವಿ. ಸೆಕೆಂಡರಿ ರೈನ್ಬೋ ಅಂದ್ರೆ ಏನು? ಇಲ್ಲೇನಾಗಿದೆ, ಇಲ್ಲೇನಾಗಿದೆಯಪ್ಪ? ರೆಡ್ ಒಳಗಡೆ ಇದೆ, ಹೌದಾ? ರೆಡ್ ಏನಾಗಿದೆ? ಇನ್ನರ್, ವೈಲೆಟ್ ಔಟರ್, ಹೌದಾ? ವೈಲೆಟ್ ಏನಾಗಿದೆಯಪ್ಪ ಅಂತ ಕೇಳಿದ್ರೆ ಔಟರ್ ಇದೆ. ಸೊ ರೆಡ್ ಒಳಗಡೆ ಇದ್ದು ವೈಲೆಟ್ ಔಟರ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸೆಕೆಂಡರಿ ರೈನ್ಬೋ ಅಂತ ಹೇಳ್ತೀವಿ. ರೆಡ್ ಒಳಗಡೆ ಇದ್ದು ವೈಲೆಟ್ ಔಟರ್ ಬಂದ್ರೆ ಅದಕ್ಕೆ ಸೆಕೆಂಡರಿ ರೈನ್ಬೋ ಅಂತ ಕರೆಯೋದು. ಮತ್ತೆ ಸೆಕೆಂಡರಿ ರೈನ್ಬೋ ಆಗ್ಬೇಕಂತ ಹೇಳಿದ್ರೆ ಹೆಂಗಾಗಿರ್ಬೇಕು? ಸನ್ಲೈಟ್ ಅಂತಕ್ಕಂಥದ್ದು ಏನಾಗಿರ್ಬೇಕು? 50 ರಿಂದ 53 ಡಿಗ್ರಿ ಆಂಗಲ್ ಅಲ್ಲಿ, ಸೊ ಮಳೆನಿಗೆ ಡಿಕ್ಕಿ ಹೊಡೆದಿರಬೇಕು. ಅಂತ ಟೈಮಲ್ಲಿ ಏನಾಗಿರ್ತದೆ? ಸೆಕೆಂಡರಿ ರೈನ್ಬೋ ಉಂಟಾಗತ್ತೆ. ಸೊ ಇಲ್ಲಿ ಕಲರ್ ಕಾಂಬಿನೇಷನ್, ಸೊ ಒಳಗೆ ಹೊರಗೆ ಆಗ್ತಕ್ಕಂಥದ್ದು ಪ್ರೈಮರಿ ಮತ್ತೆ ಸೆಕೆಂಡರಿನಲ್ಲಿ ಸೇಮ್ ಇದೆಯಾ, ಡಿಫ್ರೆಂಟ್ ಇದೆಯಾ? ಪ್ರೈಮರಿ ಮತ್ತೆ ಸೆಕೆಂಡರಿ ಕಲರ್ ಕಾಂಬಿನೇಷನ್, ಒಳಗೆ ಇನ್ನರ್ ಔಟರ್ ಸೇಮ್ ಡಿಫ್ರೆಂಟ್? ಡಿಫ್ರೆಂಟ್, ಹೌದಾ? ಪ್ರೈಮರಿನಲ್ಲಿ ಏನಾಗಿದೆ? ವೈಲೆಟ್ ಒಳಗಿದೆ, ರೆಡ್ ಹೊರಗಿದೆ. ಸೆಕೆಂಡರಿನಲ್ಲಿ ರೆಡ್ ಒಳಗಿದೆ, ವೈಲೆಟ್ ಹೊರಗಡೆ ಇದೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡರಿ. ಸೊ ಹೆಂಗ್ ನೆನ್ಪಿಡ್ಕತ್ತೀರಿ? ಎಕ್ಸಾಮ್ ಅಲ್ಲಿ ಕೊಟ್ರೆ ನೆನ್ಪಿಡ್ಕೋಬೇಕು, ಹೌದಾ? ಸೊ ಯಾವ ತರ ನೋಡಿ, ಸಿಂಪಲ್ ಆಗಿ ಸಾಕಿದ ಓರಿ ಅಂತ ನೆನ್ಪಿಡ್ಕೊಳ್ಳಿ. ಸಾಕಿದ ಓರಿ ಅಂತ ಅನ್ಕೊಳ್ಳಿ. ಹಿಂಗ್ ಬರೀಬಹುದಾ? ಸಾಕಿದ ಓರಿ ಅಂತ ನೆನ್ಪಿಡ್ಕೊಳ್ಳಿ. ನಾನು ಟೆಕ್ಸ್ಟ್ ಬುಕ್ ಅಲ್ಲೂ ಕೊಟ್ಟಿದ್ದೀನಿ ಇದನ್ನ, ಇಲ್ಲಿ ಎಸ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಸೆಕೆಂಡ್ರಿ. ಇಲ್ಲಿ ಎಸ್ ಅಂದ್ರೆ ನಾವೇನಂತ ಹೇಳ್ತೀವಿ? ಸೆಕೆಂಡ್ರಿ. ಆರ್ ಐ ಅಂತ ಹೇಳಿದೆ. ಆರ್ ಐ ಅಂತ ಹೇಳಿದ್ರೆ ಸೆಕೆಂಡರಿ ರೈನ್ಬೋದಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ರೆಡ್ ಇನ್ನರ್ ಇರುತ್ತೆ, ಸರಿನಾ? ಸೊ ವೈಲೆಟ್ ಏನಾಗಿರುತ್ತೆ? ಔಟರ್ ಬರುತ್ತೆ, ವೈಲೆಟ್ ಔಟರ್. ಹಾಗಾದ್ರೆ ನೀವ್ ಹೇಳಿ ಪ್ರೈಮರಿನಲ್ಲಿ ಹೆಂಗೆ? ಪ್ರೈಮರಿನಲ್ಲಿ ಯಾವ ತರ? ವೈಲೆಟ್, ವೈಲೆಟ್ ಇನ್ನರ್, ಹೌದು, ಸರಿನಾ? ರೆಡ್ ಔಟರ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ, ವೈಲೆಟ್ ಇನ್ನರ್ ಅಂತ ಹೇಳ್ತೀವಿ, ರೆಡ್ ಔಟರ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡರಿ ರೈನ್ಬೋ. ಇಷ್ಟ ಡಿಫರೆನ್ಸ್. ಸಾಕಿದ್ ಓರಿ ಅಂತ ನೆನ್ಪಿಡ್ಕತ್ತೀರಿ, ಓಕೆನಾ? ಸರಿನಾ? ಸಾಕಿದ್ ಓರಿ ಸೆಕೆಂಡರಿ ರೈನ್ಬೋದಲ್ಲಿ ಏನಾಗಿರ್ತದೆ? ರೆಡ್ ಇನ್ನರ್ ವೈಲೆಟ್ ಔಟರ್ ಬರುತ್ತೆ. ಪ್ರೈಮರಿ ರೈನ್ಬೋದಲ್ಲಿ ವೈಲೆಟ್ ಇನ್ನರ್ ಇರುತ್ತೆ, ರೆಡ್ ಔಟರ್ ಬರುತ್ತೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡರಿ. ಎರಡು ರೈನ್ಬೋ ಉಂಟಾಗೋದಕ್ಕೆ ಡಿಸ್ಪರ್ಷನ್ ಮಾತ್ರ ಕಾರಣನ, ಬೇರೆ ಯಾವುದು ಫಿನಮಿನನ್ ಬರಲ್ವಾ?
ಹೇಳಿ. ಈಗ ರೈನ್ಬೋ ಕಾಮನಬಿಲ್ ಉಂಟಾಗ್ಬೇಕಂತ ಕೇಳಿದ್ರೆ ಇವಾಗ ಓನ್ಲಿ ಡಿಸ್ಪರ್ಷನ್ಸ್ ಅಷ್ಟೇ ಬೇಕಾ? ನೆನ್ಪಿಡ್ಕೊಳ್ಳಿ, ರೈನ್ಬೋ ಫಾರ್ಮೇಶನ್ ಆಗ್ಬೇಕಂತ ಕೇಳಿದ್ರೆ ನಿಮಗೆ 3 ಫಿನಾಮಿನಲ್ಸ್ ಇಂದ ರೈನ್ಬೋ ಆಗತ್ತೆ. ಒಂದ್ ಯಾವ್ದಪ್ಪ ಅಂತ ಕೇಳಿದ್ರೆ ನಾವು ಡಿಸ್ಪರ್ಷನ್ ಅಂತೂ ಆಗ್ಲೇಬೇಕು, ಮೇನ್ ಅದೇ ಇಲ್ಲಿ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತೀವಿ. ಡಿಸ್ಪರ್ಷನ್. ನೆಕ್ಸ್ಟ್ ಎರಡನೇದಾದಪ್ಪ ಅಂತ ಕೇಳಿದ್ರೆ TIR ಅಂತ ಕರಿತೀವಿ, ಅಥವಾ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಾನು ಕರಿತೀವಿ, ಅಥವಾ ಬರೀ ರಿಫ್ಲೆಕ್ಷನ್ ಅಂತಾನು ಹೇಳ್ತೀವಿ. ಆಪ್ಷನ್ಸ್ ಮೇಲೆ ಡಿಪೆಂಡ್ ಅದು. ಆಂತರಿಕ ಪ್ರತಿಫಲನ ಅಂತ ಆಪ್ಷನ್ಸ್ ಕೊಡಬಹುದು. ಒಂದ್ಸತಿ ಹರಿಯಾಣ ಸ್ಟೇಟ್ ಪೇಪರ್ ಅಲ್ಲಿ ಕೊಟ್ಟಿದ್ದ, TIR ಅಂತ ಕೊಟ್ಟಿರ್ಲಿಲ್ಲ. ಅಥವಾ ಬರೀ ರಿಫ್ಲೆಕ್ಷನ್ಸ್ ಅಂತ ಕೊಡ್ಬೋದು. ಮೊನ್ನೆ ಯಾವ್ದೇ ಎಕ್ಸಾಮ್ ಅಲ್ಲಿ GTTC ಪೇಪರ್ ಅನ್ಸುತ್ತೆ, ಆ GTTC ಪೇಪರ್ ಎಲ್ಲ ಕೇಳಿದ್ದ, ನಿಮಗೆ 1 hour ಮಾಡ್ಕೊಂಡು ಹೋಗ್ತೀನಿ ಇವತ್ತಿಂದ. ಇವತ್ತು 3 ಗಂಟೆ KS ಪೇಪರ್ ಸಾಲ್ವ್ ಮಾಡ್ತೀನ, ನಾಳೆ ಮತ್ತೆ 3 ಗಂಟೆ ಅಥವಾ 2 ಗಂಟೆಗೆ ಒಂದು GTTC ಪೇಪರ್ ಫುಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸ್ತೀನಿ. ಸರಿನಾ? ಅದಾದ್ಮೇಲೆ ಸೀಟೆಡ್ ಪೇಪರ್ ನೋಡೋಣ, ಅಂದ್ರೆ ಫೋಲ್ ಮಿಕ್ಸ್ ಇರುತ್ತೆ. ಅದು ಫ್ರೀ ಯೂಟ್ಯೂಬ್ ಕ್ಲಾಸಿಗೆ ಮಾಡೋದು, ಅದು ನೀವು ಇಲ್ಲೇ ಕೂತ್ಕೊಳ್ಳಿ ಕೇಳಿಸ್ಕೊಳ್ಳಿ. ಸರಿನಾ? TIR ಒಂದಾಗತ್ತೆ. ಸೊ ಇನ್ನೊಂದ್ ಯಾವ್ದಪ್ಪ ಅಂತ ಕೇಳಿದ್ರೆ ನಾವು ವಕ್ರೀಭವನ ಅಂದ್ರೆ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಸರಿನಾ? ಈ ಡಿಸ್ಪರ್ಷನ್, TIR, ರಿಫ್ರಾಕ್ಷನ್ ಈ 3 ಸೇರ್ಕೊಂಡು ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಕಾಮನಬಿಲ್ ಅಂತಕ್ಕಂಥದ್ದು ಉಂಟಾಗತ್ತೆ. ಗ್ರೂಪ್ ಸಿ 2022 ನಲ್ಲಿ, ಗ್ರೂಪ್ ಸಿ 2022 ನಲ್ಲಿ ರೈನ್ಬೋ ಯಾಕಾಗತ್ತೆ ಅಂತ ಕ್ವಶನ್ ಕೊಟ್ಬಿಟ್ಟು 3 ಆಪ್ಷನ್ಸ್ ಕೊಟ್ಟಿದ್ದ. ಒಂದು ಡಿಫ್ರಾಕ್ಷನ್, ಇನ್ನೊಂದು TIR, ಇನ್ನೊಂದು ರಿಫ್ರಾಕ್ಷನ್ ಅಂತ ಕೊಟ್ಟಿದ್ದ. ನೋಡಿ ಇಲ್ಲಿ TIR ಮತ್ತೆ ರಿಫ್ಲೆಕ್ಷನ್ ಆನ್ಸರ್, ಡಿಫ್ರಾಕ್ಷನ್ ಅಲ್ಲ. ಡಿಫ್ರಾಕ್ಷನ್ ಅಂದ್ರೆ ಏನು? ವಿವರ್ತನೆ. ವಿವರ್ತನೆ ಅಂದ್ರೆ ಈಗ ಮರದ ನೆರಳು ರೌಂಡ್ ಬರುತ್ತೆ, ಚೂಪ ಚಾಕುವಿನ ತುದಿ ಬೆಳಕನ್ನ ಬಿಟ್ರೆ ಮೊಂಡ ಕಾಣುತ್ತೆ, ಹೌದಾ? ಅವೆಲ್ಲ ಡಿಫ್ರಾಕ್ಷನ್ ಅಂತ ಹೇಳ್ತೀವಿ. ವಿವರ್ತನೆ ಬಂತದು. ನಾನಿಲ್ಲಿ ಹೇಳ್ತಾ ಇರೋದು ಡಿಸ್ಪರ್ಷನ್. ಡಿಸ್ಪರ್ಷನ್ ಅಂದ್ರೇನು? ದ ಆಕ್ಟ್ ಆಫ್ ಡಿವೈಡಿಂಗ್ ವೈಟ್ ಕಲರ್ ಇಂಟು ಇಟ್ಸ್ ಕಾಂಪೊನೆಂಟ್ ಕಲರ್ಸ್. ಬಿಳಿ ಬೆಳಕನ್ನ ಘಟಕ ಬಣ್ಣಗಳಾಗಿ ವಿಭಜನೆ ಮಾಡ್ತೀವಿ, ಹೌದಾ? ಅದಕ್ಕೆ ನಾವು ಡಿಸ್ಪರ್ಷನ್ ಅಂತ ಹೇಳ್ತೀವಿ. ಡಿಫ್ರಾಕ್ಷನ್ ಅಂತ ಹೇಳಿದ್ರೇನು? ಬೆಳಕು ಚಲಿಸುವಾಗ ತನ್ನ ಚಲನೆಗೆ ಅಡ್ಡಿಯಾದಾಗ ಆ ತಡೆಯ ಅಂಚಿನಲ್ಲಿ ಬಾಗದು. ಈಗ ಮರದ ನೆರಳು ಏನಾಗಿರ್ತದೆ? ಮರದ ನೆರಳು ರೌಂಡ್ ಬರುತ್ತೆ, ಅದಾಗಿರ್ಬೋದು. ಚಾಕು ತುದಿ ಮೊಂಡದಂಗ್ ಕಾಣೋದಾಗಿರ್ಬೋದು ಬೆಳಕಿಗೆ, ಅವೆಲ್ಲ ಡಿಫ್ರಾಕ್ಷನ್ ಆಗತ್ತೆ. ಸೊ ಅಲ್ಲಿ ಆನ್ಸರ್ಸ್ ಏನಾಗತ್ತಪ್ಪ ಅಂತ ಕೇಳಿದ್ರೆ ಒಂದು TIR, ಒಂದು ರಿಫ್ರಾಕ್ಷನ್ಸ್. ಸೊ ಒಟ್ಟ ರೈನ್ಬೋ ಆಗ್ಬೇಕಂದ್ರೆ 3 ಇರಬೇಕು, ಅವಾಗಷ್ಟೇ ರೈನ್ಬೋ ಆಗತ್ತೆ, ಇಲ್ಲಾಂದ್ರೆ ರೈನ್ಬೋ ಆಗಲ್ಲ. ಸೊ ಇದು CDS ಪೇಪರ್ ಅಲ್ಲಿ ರೀಸೆಂಟ್ ಆಗಿ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದ. CDS ಪೇಪರ್ ಅಲ್ಲಿ ರೀಸೆಂಟ್ ಆಗಿ ಒಂದ್ರಲ್ಲಿ ಕ್ವಶನ್ ಕೇಳಿದ್ದ. ನೋಡಿ ರೈನ್ಬೋ ಯಾಕಾಗತ್ತೆ ಅಂತ ಕೇಳೋನೆ. ನೋಡಿ, ಸಿಂಗಲ್ ರಿಫ್ರಾಕ್ಷನ್ ಆಫ್ ಸನ್ಲೈಟ್, 1 ಇಂಟರ್ನಲ್ ರಿಫ್ಲೆಕ್ಷನ್, ನೆಕ್ಸ್ಟ್ ಇನ್ನೊಂದು 2 ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಬೋತ್ ರಿಫ್ರಾಕ್ಷನ್ ಅಂಡ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತಿದೆ. ಆನ್ಸರ್ ಯಾವ್ದಾಗತ್ತೆ? ಡಿ. ಆಮೇಲೆ ಬೇರೆ ಆನ್ಸರ್ಸ್ ಏನಾರು ಇದೆಯಾ? ಹೇಳಿ. ಎಸ್, ಇದು ಆನ್ಸರ್ ಬಂದ್ಬಿಟ್ಟು ನಾವು ಡಿ ಅಂತ ಏನ್ ಮಾಡ್ತೀವಿ, ಕರ್ಕೋತೀವಿ. ಡಿ ಇಸ್ ದಿ ಆನ್ಸರ್. ನೋಡಿ, ಬೋತ್ ರಿಫ್ರಾಕ್ಷನ್ ಅಂತ ಕೊಟ್ಟವನೆ, ಇಂಟರ್ನಲ್ ರಿಫ್ಲೆಕ್ಷನ್ ಆಂತರಿಕ ಪ್ರತಿಫಲನ ಅಂತ ಕೊಟ್ಟ, TIR ಅಂತ ಕೊಡ್ಲಿಲ್ಲ ಅವನು. ಹಂಗ್ ಕೊಟ್ಟಾಗ ಅದು ಆನ್ಸರ್. ಇನ್ನೊಂದೇನು? ರಿಫ್ರಾಕ್ಷನ್, ಇಂಟರ್ನಲ್ ರಿಫ್ಲೆಕ್ಷನ್ ಬಿಟ್ಟು ಇನ್ನೊಂದು ಡಿಸ್ಪರ್ಷನ್, ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತೀವಿ. ಈ ಲೈಟ್ ಫಿನಾಮಿನನ್ಸ್ ನ ಸಾಧ್ಯ ಆದಷ್ಟು ಇಂಗ್ಲಿಷ್ ಅಲ್ಲಿ ನೆನ್ಪಿಡ್ಕೊಳ್ಳಿ, ಕನ್ನಡದಲ್ಲಿ ಬೇಡ. ಯಾಕಪ್ಪ ಅಂತ ಹೇಳಿದ್ರೆ ಅವನು ಕನ್ನಡದಲ್ಲಿ ಒಂದ್ಸತಿ ಇದೇ ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು. ನೋಡಿ, ಅವನು ವರ್ಣ ವಿಭಜನೆ ಅಂತನಾರ ಕೊಡ್ಬೋದು, ಪ್ರಸರಣ ಅಂತನಾರ ಕೊಡ್ಬೋದು, ವಿಕ್ಷೇಪಣ ಅಂತನಾರ ಕೊಡ್ಬೋದು. 3 ನೆನ್ಪಿಡ್ಕೋಬೇಕು. ಸುಮ್ ಡಿಸ್ಪರ್ಷನ್ ಅಂತ ನೆನ್ಪಿಡ್ಬೇಕು ನೀವು. ಲೈಟ್ ಯಾವ್ದೇ ಎಕ್ಸಾಂಪಲ್ ಬರ್ಲಿ, ಡಿಸ್ಪರ್ಷನ್ ಅಂತ ನೆನ್ಪಿಡ್ಕೊಂಡ್ಬಿಡ್ಬೇಕು ನೀವು. ಈಗ ಬೆಳಕಿನ ವ್ಯತೀಕರಣ ಅಂತ ಹೇಳಿದ ಇಂಟರ್ಫರೆನ್ಸ್, ಅದಕ್ಕೆ ಇನ್ನೂ ಒಂದ್ ಹೆಸರು ಕರಿತೀವಿ. ಏನು? ಬೆಳಕಿನ ವ್ಯತೀಕರಣ ಅಂತ ಹೇಳ್ತೀವಿ. ಬೆಳಕಿನ ಹಸ್ತಕ್ಷೇಪ ಅಂತಾನು ಕರಿತೀವಿ. ಅದಕ್ಕೆ ಕನ್ಫ್ಯೂಸ್ ಆಗತ್ತೆ. ಅದಕ್ಕೆ ಯಾವ್ದಾರ ಒಂದ್ ನೆನ್ಪಿಡ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ನೆನ್ಪಿಡ್ಕೊಂಬಿಡಿ, ಆಯ್ತಾ? ಸೊ ಇದು KS 2025 ಇದೇ ವರ್ಷ ಆಗಿರ್ತಕ್ಕಂಥದ್ದು, ಸರಿನಾ? ಅಂದ್ರೆ ರೀ ಎಕ್ಸಾಮ್ ನೆನ್ನೆ ಆಗಿರೋದಲ್ಲ, 3 months ಬ್ಯಾಕ್ ಆಯ್ತು ನೋಡಿ, ಮೇ ಅಲ್ಲೇನೋ ಅದ್ರಲ್ಲಿ ಕೇಳಿದ ಪೇಪರ್. ಹೇಳಿ, ಕಾಮನ ಬಿಲ್ನ ಜೊತೆಗೆ ದ್ವಿತೀಯಕ ಕಾಮನ ಬಿಲ್ ಒಂದು ಯಾವಾಗಲೂ ಕಾಣಿಸ್ಕೊಡುತ್ತೆ. ಇಂಗ್ಲಿಷ್ ಆಪ್ಷನ್ಸ್ ತೋರಿಸ್ತೀನಿ, ಕನ್ನಡನೂ ತೋರಿಸ್ತೀನಿ, ಯಾವ್ದು ಆನ್ಸರ್ ಆಗತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸಿ ಟಿಕ್ ಮಾಡಿ.
ದ್ವಿತೀಯಕ ಕಾಮನ ಬಿಲ್ಲು ಪ್ರಾಥಮಿಕ ಕಾಮನ ಬಿಲ್ಲಿನ ಮೇಲೆ ಅಥವಾ ಹೊರಗೆ ಕಾಣಿಸ್ಕೊಳತ್ತಂತೆ. ಕಾಣಿಸ್ತಾ ಇದೆಯಾ? ದ್ವಿತೀಯಕ ಕಾಮನ ಬಿಲ್ಲು ಪ್ರಾಥಮಿಕ ಕಾಮನ ಬಿಲ್ನ ಮೇಲೆ ಅಥವಾ ಹೊರ ಕಾಣಿಸ್ಕೊಳತ್ತೆ. ದ್ವಿತೀಯಕ ಕಾಮನ ಬಿಲ್ಲು ಪ್ರಾಥಮಿಕ ಕಾಮನ ಬಿಲ್ಲಿಗಿಂತ ಮಂಕಾಗಿರುತ್ತದೆ. ಬಿ ಸ್ಟೇಟ್ಮೆಂಟ್. ಪ್ರಾಥಮಿಕ ಮತ್ತು ದ್ವಿತೀಯಕ ಕಾಮನ ಬಿಲ್ಲುಗಳನ್ನ ವರ್ಣ ಸಂಯೋಜನೆ ವಿರುದ್ಧವಾಗಿರ್ತದೆ. ಆಪ್ಷನ್ ಡಿ ದ್ವಿತೀಯಕ ಕಾಮನ ಬಿಲ್ಲು ಪ್ರಾಥಮಿಕ ಕಾಮನ ಬಿಲ್ಲಿನ ವಕ್ರೀಭವನವಷ್ಟೇ ಅಂತಿದೆ. ಇಂಗ್ಲಿಷ್ ಅಲ್ಲಿ ನೀವು ನೋಡ್ತೀರಪ್ಪ ಅಂತ ಕೇಳಿದ್ರೆ ಸೆಕೆಂಡರಿ ರೈನ್ಬೋ ಇಸ್ ಆಲ್ವೇಸ್ ಸೀನ್ ಇನ್ ವಿತ್ ಎ ರೈನ್ಬೋ. ಸೆಕೆಂಡ್ ರೈನ್ಬೋ ಅಪಿಯರ್ಸ್ ಅಬೌವ್ ಆರ್ ಔಟ್ಸೈಡ್ ಎ ಪ್ರೈಮರಿ ರೈನ್ಬೋ. The secondary rainbow is always fainter than corresponding primary rainbow. The order of colors of primary rainbow and second rainbow are opposite to a secondary rainbow only a refraction of the primary rainbow ಅಂತಿದೆ. ಏನ್ ಅನ್ಸಾರು? ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಹೇಳಿ. ಯೂಟ್ಯೂಬ್ ಅಲ್ಲಿ ಆನ್ಲೈನ್ ನೋಡ್ತಿರೋ ಕಮೆಂಟ್ ಹಾಕ್ರಿ. ನವೀನ್ ಸಿದ್ದರಾಮ್ ಬಿರಾದಾರ್, ಮಲ್ಲಾಗೌಡ್ ನಾಯಕ್ ಅವ್ರು ಸಿ ಅಂದ್ರು. ಓಕೆ, ಉಳಿದವರು ಸಿನಾ? ಮತ್ತೆ ನವೀನ್ ಅವ್ರ ಅಲ್ಲ. ಮತ್ತೆ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಹೌದಾ? ನೋಡಿ, ಕಾಮನ ಬಿಲ್ಲಿನ ಮೇಲೆ ಅಥವಾ ಹೊರ ಕಾಣಿಸ್ಕೊಳತ್ತೆ ಅಂತ ಹೇಳ್ತಾ ಇದ್ದೇನೆ. ಕರೆಕ್ಟ್ ಅದು? ಅಬ್ಸಲ್ಯೂಟ್ಲಿ ಕರೆಕ್ಟ್. ನೋಡಿ, ದ್ವಿತೀಯಕ ಕಾಮನ ಬಿಲ್ ಎಲ್ಲಿ ಫಾರ್ಮೇಶನ್ ಆಗಿದೆ? ಪ್ರೈಮರಿ ಎಂಬ ಮೇಲ್ಗಡೆ ಫಾರ್ಮೇಶನ್ ಆಗಿದೆ. ಸೊ ಅಂದ್ಮೇಲೆ ಏನದು? ಫಸ್ಟ್ ಸ್ಟೇಟ್ಮೆಂಟ್ ರೈಟ್. ಅದು ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಎರಡನೇ ಸ್ಟೇಟ್ಮೆಂಟ್ ದ್ವಿತೀಯಕ ಕಾಮನ ಬಿಲ್ ಪ್ರಾಥಮಿಕ ಕಾಮನ ಬಿಲ್ಗಿಂತ ಮಂಕಾಗಿರ್ತದೆ ಅಂತಿದೆ. ಯಾಕೆ ಮಂಕಾಗಿರ್ತದೆ? ಈಗ ದೂರದ ವಸ್ತು ನುಣ್ಣಿಗೆ ಅಂತ ಹೇಳ್ತಾರೆ. ದೂರದ ವಸ್ತು ನುಣ್ಣಿಗೆ ಅಂತ ಕರೀತಾರೆ. ಇದು ಸ್ವಲ್ಪ ಮೇಲ್ ಫಾರ್ಮೇಶನ್ ಆಗುತ್ತೆ. ಇದು ಈಗ ದೂರ ಜಾಸ್ತಿ ಮೇಲಿದ್ರೆ ನಮ್ಗೆ ಕ್ಲಿಯರ್ ಕಾಣುತ್ತಾ? ಹತ್ರದೇ ಕ್ಲಿಯರ್ ಕಾಣುತ್ತಾ? ಹತ್ರದಷ್ಟು ಕ್ಲಿಯರ್ ಕಾಣುತ್ತೆ. ನಮ್ಗೆ ಪ್ರೈಮರಿ ರೈನ್ಬೋ ಹತ್ರದಲ್ಲಿರುತ್ತೆ, ಅದಕ್ಕೆ ಪ್ರಾಥಮಿಕ ಕಾಮನ ಬಿಲ್ ನಮ್ಗೆ ಚೆನ್ನಾಗಿ ಕಾಣುತ್ತೆ. ಸೆಕೆಂಡರಿ ರೈನ್ಬೋ ಏನಿದೆಯಲ್ಲ ಅದು ದೂರ ಇರುತ್ತಲ್ಲ, ಅದಕ್ಕೆ ನಮ್ಗೆ ಸ್ವಲ್ಪ ಏನಾಗತ್ತಪ್ಪ ಅಂತ ಕೇಳಿದ್ರೆ ಮಂಕ ಕಾಣುತ್ತೆ. ಸೊ ಅದಕ್ಕೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗಿದೆ? ರೈಟ್ ಇದೆ. ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್ ವರ್ಣ ಸಂಯೋಜನೆ ವಿರುದ್ಧವಂತೆ. ವಿರುದ್ಧನಾ? ಹೌದು. ಸೆಕೆಂಡರಿನಲ್ಲಿ ರೆಡ್ ಇನ್ನರ್, ಪ್ರೈಮರಿನಲ್ಲಿ ವೈಲೆಟ್ ಇನ್ನರ್. ಸೊ ಉಲ್ಟಾ ಪಲ್ಟಾ. ಅವಾಗ್ಲೇ ಹೇಳ್ದೆ ಕೋಡ್ ವರ್ಡ್ ಏನಂತ ಹೇಳ್ದೆ? ಸಾಕಿದ್ ಓರಿ ಅಂತ ಹೇಳ್ದೆ, ಹೌದಾ? ಸೊ ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನಾಲ್ಕನೇ ಸ್ಟೇಟ್ಮೆಂಟ್ ನೋಡಿ, ದ್ವಿತೀಯಕ ಕಾಮನ ಬಿಲ್ಲು ಪ್ರಾಥಮಿಕ ಕಾಮನ ಬಿಲ್ ವಕ್ರೀಭವನವಷ್ಟೇ ಅಂತಿದೆ. ನೋಡ್ರಿ, ನಾನು ಏನಾರು ಹೇಳ್ದನ ಪ್ರೈಮರಿಯಿಂದ ಸೆಕೆಂಡರಿ ರೈನ್ಬೋ ಫಾರ್ಮೇಶನ್ ಆಗತ್ತೆ ಅಂತ ಏನಾರು ಹೇಳ್ದ ನಾನು ನಿಮ್ಗೆ? ಇಲ್ಲ. ಸೊ ಇಲ್ಲಿ ಪ್ರೈಮರಿ ರೈನ್ಬೋ ಆಗ್ಬೇಕಂದ್ರು ಡಿಸ್ಪರ್ಷನ್ ಆಗಿರ್ಬೇಕು, ಇಂಟರ್ ರಿಫ್ಲೆಕ್ಷನ್ ಆಗ್ಬೇಕು, ಇನ್ನೊಂದು ರಿಫ್ರಾಕ್ಷನ್ ಆಗ್ಬೇಕು. ಸೆಕೆಂಡರಿ ಆಗ್ಬೇಕಂದ್ರೆ ಮೂರೇ ಆಗ್ಬೇಕೆ ಹೊರತು ಪ್ರೈಮರಿದ ವಕ್ರೀಭವನಕ್ಕೆ ಆಗ್ಬಿಡಲ್ಲ. ಪ್ರೈಮರಿ ರೈನ್ಬೋದ್ ವಕ್ರೀಭವನ ಆಗಿದ್ರೆ ಏನಾಗ್ತಿತ್ತು? ಕಲರ್ಸ್ ಎರಡೂ ಒಂದೇ ತರ ಬರೋದು, ಸ್ವಲ್ಪ ಬೆಂಡ್ ಹಾಕ ಬರೋದು. ಕಲರ್ಸ್ ಏನಾಗ್ತಿರ್ಲಿಲ್ಲ, ಉಲ್ಟಾ ಆಗ್ತಿರ್ಲಿಲ್ಲ, ವಿರುದ್ಧವಾಗಿರ್ತಿರ್ಲಿಲ್ಲ. ವಕ್ರೀಭವನ ಆದ್ರೆ ವಿರುದ್ಧ ಆಗ್ತಿರ್ಲಿಲ್ಲ, ಹೌದಾ? ಸೊ ಕಲರ್ಸ್ ಎಲ್ಲ ಒಂದೇ ತರ ಬರೋದು, ಸ್ವಲ್ಪ ಬೆಂಡನ ಕಾಣದ್ ನಮ್ಗೆ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತಪ್ಪ ಅಂತ ಕೇಳ್ರೆ, ಇಲ್ಲಿ ಡಿ ಸ್ಟೇಟ್ಮೆಂಟ್ ಏನು? ಇಲ್ಲಿ ಎ ಬಿ ಸಿ ರೈಟ್ ಇದೆ, ಡಿ ರಾಂಗ್ ಇದೆ. ಸೊ ಅದಕ್ಕೆ ಆಪ್ಷನ್ ಥರ್ಡ್ ಒನ್ ಏನಾಗಿರುತ್ತೆ? ಆನ್ಸರ್ ಆಗುತ್ತೆ. ಥರ್ಡ್ ಒನ್ ನಿಮ್ಗೆ ಆನ್ಸರ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಡಿಸ್ಪರ್ಷನ್ ಆಫ್ ಲೈಟ್. ಇಷ್ಟ ಡಿಸ್ಪರ್ಷನ್ಸ್ ಅಂತ ಕರೆಯೋದು. ಸೊ ಇದು ನಿಮಗೆ ಡಿಸ್ಪರ್ಷನ್ ಆಫ್ ಲೈಟ್ ಮೇಲೆ ಪಾಸಿಬಲ್ ಇರ್ತಕ್ಕಂಥ ಕ್ವಶನ್ಸ್ ಇವು. ಡಿಸ್ಪರ್ಷನ್ ಆಫ್ ಲೈಟ್ ಮೇಲೆ ನಿಮ್ಗೆ ಹೆಂಗಾರ ಕೇಳ್ಕೊಳ್ಳಿ, ಇಷ್ಟು ಗೊತ್ತಿರ್ಲಿ. ನೆಕ್ಸ್ಟ್ ಟರ್ಷರಿ ರೈನ್ಬೋ ಅಂತ ಬರುತ್ತೆ. ಟರ್ಷರಿ ರೈನ್ಬೋ ಅಂತ ಹೇಳಿದ್ರೆ ಮೇಡ್ ಅಪ್ ಆಫ್ 2 or more ಸೆಕೆಂಡರಿ ಕಲರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಹೇಳೋದು? ಟೆರ್ಷರಿ ಕಲರ್ಸ್ ಅಂತ ಕರೆಯೋದು. ಇಷ್ಟು ನಾವು ನೋಡಿ, ಇಷ್ಟೊತ್ತವರೆಗೆ ಎಕ್ಸಾಂಪಲ್ಸ್ ಇದಕ್ಕೂ ಕಂಪೇರ್ ಮಾಡ್ಕೊಳ್ಳಿ. ಬಿಳಿ ಬೆಳಕನ್ನ ಏನ್ ಮಾಡ್ತಕ್ಕಂಥದ್ದು? ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನಮ್ ಬುಕ್ ಅಲ್ಲಿ ಒಂದೆರಡು ಪಾಯಿಂಟ್ ಇದೆ, ಅದೊಂದ್ ಸ್ವಲ್ಪ ಹೇಳ್ತೀನಿ ನೋಡಿ. ಪೇಜ್ ನಂಬರ್ 256 PSI ಕ್ವಶನ್. ಸೂರ್ಯನ ಬೆಳಕಿನಲ್ಲಿ ಹಸಿರು ಬಣ್ಣದ ಮರವನ್ನ ಕೆಂಪು ಬಣ್ಣದ ಮೂಲಕ ನೋಡಿದಾಗ ಹಳದಿ ಬಣ್ಣ ಕಾಣುತ್ತಂತೆ. ಯಾಕೆ? ಸೂರ್ಯನ ಬೆಳಕಿನಲ್ಲಿ ಹಸಿರು ಬಣ್ಣದ ಮರನ ಕೆಂಪು ಕನ್ನಡಕದ ಮೂಲಕ ನೋಡಿದ್ರೆ ಹಳದಿ ಬಣ್ಣ ಕಾಣುತ್ತೆ ಅಂತ ಹೇಳಿದೆ. ಯಾಕೆ ಹೇಳಿ? ಯಾಕಪ್ಪ ಅಂತ ಕೇಳಿದ್ರೆ, ಹಳದಿ ಬಣ್ಣ ಯಾವ್ದ್ರ ಸಂಯೋಜನೆ? ಗ್ರೀನ್ ಮತ್ತೆ ರೆಡ್ ಸೇರ್ಕೊಂಡು ಎಲ್ಲೋ ಆಗಿರ್ತದೆ, ಹೌದಾ?
ಗ್ರೀನು ಮತ್ತೆ ರೆಡ್ ಸೈಡ್ ಎಲ್ಲೋ ಆಗಿರುತ್ತೆ. ಅದಕ್ಕೆ ಸೂರ್ಯನ ಬೆಳಕಿನಲ್ಲಿ ಹಸಿರು ಬಣ್ಣದ ಮರನ ಕೆಂಪು ಕನ್ನಡಕದ ಮೂಲಕ ನೋಡಿದ್ರೆ ಹಳದಿ ಕಲರ್ ಕಾಣುತ್ತೆ. ನೆಕ್ಸ್ಟ್ ರಾತ್ರಿಯಲ್ಲಿ ಬಲ್ಬು ಬೆಳಕಿನ ಅಡಿಯಲ್ಲಿ ಕೆಂಪು ಬಾವುಟ ನೋಡಿದಾಗ ಕಪ್ಪು ಬಣ್ಣ ಕಾಣತ್ತಂತೆ. ಸರಿನಾ? ಬಲ್ಬ್ ಬೆಳಕಿನ ಅಡಿಯಲ್ಲಿ ಕೆಂಪು ಬಾವುಟ ನೋಡಿದ್ರೆ ನಮ್ಗದು ಕಪ್ ಕಲರ್ ಕಾಣತ್ತೆ. ರೀಸನ್ ಯಾಕಪ್ಪ ಅಂತ ಕೇಳಿದ್ರೆ ನೈಟ್ ಕಲರ್ ಯಾವ್ದೇ ಕಲರ್ ರಿಫ್ಲೆಕ್ಷನ್ ಆಗ್ತಾ ಇಲ್ಲ, ಸ್ಕ್ಯಾಟರಿಂಗ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಗದು ಬ್ಲಾಕ್ ಕಾಣುತ್ತೆ. ಈಗ ನಮ್ಗೆ ಆಕಾಶ ಇಲ್ಲಿಂದ ನೋಡ್ರೆ ನೀಲಿ ಕಾಣುತ್ತೆ. ಅದೇ ನೀವು ಚಂದ್ರನಿಂದ ನೋಡಿದ್ರೆ ಅಥವಾ ಸ್ಪೇಸ್ ಅಂತರಿಕ್ಷದಿಂದ ನೋಡಿದ್ರೆ ಕಪ್ ಕಲರ್ ಕಾಣುತ್ತೆ. ಯಾಕಂದ್ರೆ ಅಲ್ಲಿ ಏನಾಗಲ್ಲ, ಸ್ಕ್ಯಾಟರಿಂಗ್ ಆಗಲ್ಲ, ಯಾವ್ದೇ ಬಣ್ಣ ಚದುರಿಕೆ ಆಗಲ್ಲ. ಹಂಗೇನೆ ರಾತ್ರಿಯಲ್ಲಿ ಬಲ್ಬ್ ಬೆಳಕಡಿಲಿ ಕೆಂಪು ಬಾವುಟ ನೋಡಿದಾಗ ಕಪ್ ಕಲರ್ ಯಾಕೆ ಕಾಣತ್ತಪ್ಪ ಅಂತ ಕೇಳಿದ್ರೆ ಅಲ್ಲಿ ಯಾವ್ದೇ ಕಲರ್ ಏನಾಗಲ್ಲ, ಡಿಸ್ಪರ್ಸ್ ಆಗಲ್ಲ, ಸ್ಕ್ಯಾಟರಿಂಗ್ ಆಗಲ್ಲ. ಅದೇ ರೀಸನ್. ಸೊ ಈ ತರ ಬರುತ್ತೆ. ಸರಿನಾ? ಸೊ ಈ ತರ ಇದೊಂದ್ 2 ಎಕ್ಸಾಂಪಲ್ಸ್ ನೋಡ್ಕೊಂಡಿರಿ. ಇಷ್ಟು ನಾವೇನಂತ ಹೇಳ್ತೀವಿ, ಡಿಸ್ಪರ್ಷನ್ಸ್ ಅಂತ ಕರ್ಕತೀವಿ. ಡಿಸ್ಪರ್ಷನ್ ಮೇಲೆ ಬರೋದ 2 ಎಕ್ಸಾಂಪಲ್. ಫಿನಾಮಿನನ್ ಬಹಳ ಈಸಿ ಇದೆ, ಇಷ್ಟು ಗೊತ್ತಿರ್ಲಿ. ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರ್ತದಪ್ಪ ಅಂತ ಕೇಳಿದ್ರೆ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಇನ್ನೊಂದು ಬರ್ತಕ್ಕಂಥದ್ದು ರಿಫ್ರಾಕ್ಷನ್. ಕರೀರಿ ರಿಫ್ರಾಕ್ಷನ್. ಈಗ ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳಿ. ನಮಗೂ 2 ಅವರ್ ಕ್ಲಾಸ್ ಮಾಡೋದಿನಲ್ಲ, ಒಂದ್ 10 ನಿಮಿಷ ಬ್ರೇಕ್ ತಗೊಳ್ಳಿ. ಅದಾದ್ಮೇಲೆ ನಿಮ್ಗೆ ರಿಫ್ರಾಕ್ಷನ್ ಆಫ್ ಲೈಟ್ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಅರ್ಥ ಆಗ್ತಾ ಇದೆಯಾ? ನಾ ಹೇಳಿದ್ದು ಡಿಸ್ಪರ್ಷನ್ ಗೊತ್ತಾಯ್ತಾ? ಲೈಟ್ ಫಿನಾಮಿನನ್ಸ್ ಟಿಯರ್ ಎಕ್ಸಾಂಪಲ್ಸ್ ಆನ್ಲೈನ್ ನೋಡ್ತಿರೋರು ನಿಮಗೆ ಅಥವಾ ನಿಮಗೆ ಗೊತ್ತಾಯ್ತಲ್ಲ. ಸೊ ಇವಾಗ ಇನ್ಯಾವುದು ರಿಫ್ರಾಕ್ಷನ್ ಸಿಲೆಬಸ್ ಇದೆ. ಇವತ್ತು ರಿಫ್ರಾಕ್ಷನ್ ಮಾಡಿ ಬಿಡೋಣ. ನಾಳೆ ಬೇಕಾದ್ರೆ ನಿಮ್ಗೆ ಲೆನ್ಸ್ ಇವೆಲ್ಲ ಮಾಡ್ಕೊಂಡ್ರಾಯ್ತು. ಲೆನ್ಸ್ ಮಾಡ್ಕೊಂಡ್ರಾಯ್ತು. ಅರ್ಥ ಆಗ್ತಾ ಇದೇನ್ರಿ? ಆನ್ಲೈನ್ ನೋಡ್ತೀರ ಗೊತ್ತಾಯ್ತಲ್ಲ. ಒಂದ್ 10 ಮಿನಿಟ್ಸ್ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಂಡ್ ಮಾಡಿರಿ. ಓಕೆ, ಸರಿ.